ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪರಿಶುದ್ಧವಾದ ಆರಾಧನೆಯನ್ನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡೋಣ. ದೇವರು ತಾನೇ ನಮ್ಮನ್ನು ಗಣಿಸಲಿ. ಆತನ ಕೃಪಾಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸುವಂತೆ ಈ ಸಂದರ್ಭದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮೆಲ್ಲ ತರಗಳನ್ನು ಭಾಗಿಸೋಣ, ನಾವು ಪ್ರಾರ್ಥನೆ ಮಾಡೋಣ. ನಿತ್ಯವೂ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆ ತುಳಿಸಿ ಸ್ವಾಮಿ ಸನ್ನಿಧಾನದಲ್ಲಿ ಇದನ್ನ ನಿನ್ನ ಆರಾಧನೆ ಮಾಡೋದಕ್ಕೋಸ್ಕರ ಸ್ವಾಮಿ ನಾವು ಸೇರಿ ಬರ್ಲಿಕ್ಕಾಗುತ್ತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಆರಾಧನೆ ಮಾಡುವಾಗ ನಿನ್ನ ಸ್ವಾಮಿ ನಾವು ಅನುಭವಿಸಿ ನಿನ್ನ ಮಹಿಮೆಯನ್ನು ನಿನ್ನ ಶಕ್ತಿಯನ್ನು ನಾವು ಕಾಣುವಂತೆ ನಮಗೆ ಸಹಾಯ ಮಾಡುವುದರಿಂದ ಬೇಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಅಪಾಕರ್ತನೆ ಕೂಡಿ ಬಂದ ಎಲ್ಲ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಬೇಕೆಂಬ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲರ ಮೇಲೂ ನಿನ್ನ ಕೃಪೆ ಇರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಮತ್ತು ಕರ್ತನೆ ತಂದೆ ಆದೇವರೇ, ಫೇಸ್ಬುಕ್ ಮೂಲಕ ಆರಾಧನೆಗಳನ್ನು ನೋಡ್ತಕ್ಕಂಥ ಎಲ್ಲರನ್ನೂ ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ತಂದೆ ಆದೇವರೇ, ಈ ಒಂದು ಆರಾಧನೆ ನಷ್ಟಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. ನೀವು ತಾನು ನಮ್ಮ ಜೊತೆ ಇದ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿ ಮೈಗೆ ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ಈ ಸಂದರ್ಭದಲ್ಲಿ ದೇವರನ್ನ ಆರಾಧನೆ ಮಾಡೋಣ. ನಾವು ದೇವರನ್ನ ಸ್ತುತಿ ಮಾಡುವ ಹಾಗೆ ಈ ಸಂದರ್ಭದಲ್ಲಿ ಕೆಲವು ಉಜ್ಜೀವನ ಗೀತೆಗಳಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರ ನಾಮವನ್ನು ನಾವು ಕೊಂಡಾಡುವಂತವರಾಗೋಣ. ಸೊ ದಯಮಾಡಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ 265ನೇ ಹಾಡು, ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ಅಂತಕ್ಕಂಥ ಹಾಡನ್ನು ಹಾಡಿ ನಾವು ದೇವರನ್ನ ಘನಪಡಿಸೋಣ. We will sing song number 265, 265ನೆಯ ಹಾಡು. ಈ ಒಂದು ಉಜ್ಜೀವನ ಪುಸ್ತಕದಲ್ಲಿ ಈ ಒಂದು ಹಾಡನ್ನು ಹಾಡುತ್ತಾ ದೇವರನ್ನ ಆರಾಧನೆ ಮಾಡೋಣ, ಆತನನ್ನ ನಾವು ಸ್ತುತಿ ಮಾಡೋಣ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ
ದೇವರು ನಮ್ಮ ಜೊತೆ ಇರುವಾಗ, ನಮ್ಮ ಜೀವಿತದಲ್ಲಿರುವಾಗ ನಮ್ಮ ಬಾಳು ಬಂಗಾರ. ಅನುದಿನವೂ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸತಕ್ಕಂಥ ದೇವರು ಆಪ್ತನಾಗಿದ್ದಾನೆ. ನನ್ನ ಪ್ರಿಯವೇ, ಈ ಲೋಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಸಂಗತಿಗಳು ಜರುಗಲ್ಪಟ್ಟರೂ ಕೂಡ ಯೇಸು ಅಂತಕ್ಕಂಥ ದೇವರು ನಮ್ಮ ಜೀವಿತದಲ್ಲಿರುವಾಗ ನಾವು ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ನಮ್ಮ ಜೊತೆ ಇದ್ಕೊಂಡು ನಮ್ಮ ನಡೆಸುವಾತನು, ನಮ್ಮನ್ನು ಕಾಯುವಂತ ದೇವರು ಆತನಾಗಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಇನ್ನೊಂದು ಹಾಡನ್ನು ಹಾಡಿ ದೇವರನ್ನು ನೆನಪಡಿಸೋಣ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ ಅಂತಕ್ಕಂಥ ಹಾಡು. ಈ ಹಾಡಿನ ಪುಸ್ತಕದಲ್ಲಿ 535ನೇ ಹಾಡು, 535. ಉಜ್ಜೀವನ ಪುಸ್ತಕದಲ್ಲಿ 535ನೇ ಹಾಡು, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ ಅಂತಕ್ಕಂಥ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ.
ಈ ಸಂದರ್ಭದಲ್ಲಿ ನಾವು ಹಾಗೆ ನಿಂತುಕೊಂಡಿರುವಾಗ ಕೀರ್ತನೆಗಳ ಪುಸ್ತಕದಲ್ಲಿ 112ನೇ ಕೀರ್ತನೆಯ ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಸಾಮ್ ನಂಬರ್ 112 ಈ ಒಂದು ಭಾಗವನ್ನು, ಈ ಒಂದು ವಾಕ್ಯ ಭಾಗವನ್ನು ಉತ್ತರ ಪ್ರತ್ಯುತ್ತರವಾಗಿ ನಮ್ಮ ಲಾರೆನ್ಸ್ ಅಂತ ಓದಬೇಕೆಂಬುದಾಗಿ ಅವರನ್ನು ಕೇಳಿಕೊಳ್ಳುತ್ತಾರೆ. 112ನೇ ಕೀರ್ತನೆ ಮೊದಲಿಂದ ಕೊನೆವಚನದವರೆಗೂ, ಕೊನೆವಚನವನ್ನು ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ಸೊ ಈ ಒಂದು ಕೀರ್ತನೆ ಭಾಗವನ್ನು ಲಾರೆನ್ಸ್ ಅಂತ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಆನಂದಪಡುವವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯೂ ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಧನಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಅವನಿಗೆ ಕೆಟ್ಟ ಸುದ್ದಿಯೋ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆಯಿಡುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವೆನೆಂಬ ಭರವಸೆ ಇರುವುದರಿಂದ ಅವನ ಮನಸ್ಸು ನಮ್ಮವಾಗಿ ಹೆದರುವುದಿಲ್ಲ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲ ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ದುಷ್ಟರನ್ನು ನೋಡಿ ವ್ಯಥೆಪಡುವನು, ಅವನು ಹಲ್ಲು ಕಡಿಯುತ್ತಾ ಭಯ ಹೊಂದುವುದು. ದುಷ್ಟರ ನಿರೀಕ್ಷೆಯು ಭಂಗವಾಗುವುದು. ನನ್ನ ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಸಂಗತಿಯನ್ನು ನಾವು ಗಮನಿಸುತ್ತಾ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ನಾವು ಸಿದ್ಧವಾಗೋಣ. ದೇವರನ್ನ ಸ್ತುತಿ ಮಾಡೋದಕ್ಕೋಸ್ಕರ ನಮ್ಮ ಹೃದಯಗಳನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತವರಾಗೋಣ. ದೇವರು ಆತನು ಪರಿಶುದ್ಧನು, ತನ್ನ ಮಕ್ಕಳ ಮಧ್ಯದಲ್ಲಿ ತನ್ನ ಮಹಿಮೆಯನ್ನು ತೋರ್ಪಡಿಸಿ ಆ ಮಹಿಮೆಯನ್ನ ಸ್ತುತಿಗಳ ರೂಪದಲ್ಲಿ ಹೊಂದಿರತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ಒಂದು ವಾಕ್ಯದಲ್ಲಿ ಬರೆದಿರುವಂತಹ ಸಂಗತಿಗಳನ್ನು ನಾವು ಗಮನಿಸುವಾಗ, ಯಾವ ಮನುಷ್ಯ ಯೆಹೋವನಲ್ಲಿ ನಂಬಿಕೆ ಇಡುತ್ತಾನೋ, ಯೆಹೋವನಲ್ಲಿ ಭರವಸೆ ಇಡುತ್ತಾನೋ, ಯಾವ ಮನುಷ್ಯ ಯೆಹೋವನೇ ನನಗೆ ದೇವರು, ಆ ಯೇಸುವೇ ನನ್ನ ಸರ್ವಸ್ವ ಎಂಬುದಾಗಿ ತಿಳಿದುಕೊಂಡಿರ್ತಾನೋ ಅಂತವನ ಜೀವಿತದಲ್ಲಿ ಸಕಲ ಆಶೀರ್ವಾದಗಳಿರ್ತದೆ ಅನ್ನುವಂತ ಒಂದು ಸತ್ಯ. ಏನು? ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರ್ತವೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗ್ತದೆ, ಅವನಿಗೆ ಕೇಡಿನ ಭಯ ಇರುವುದಿಲ್ಲ ಅನ್ನುವಂಥ ಸತ್ಯ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ದೇವರ ಸಂಧಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನಾವು ಈ ದಿನ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸ್ಕೊಳ್ತೇವೆ ಅಂತ ಹೇಳಿದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಇಂಥ ಆಶೀರ್ವಾದಗಳನ್ನ, ಇಂಥ ಮಹಿಮೆಯ ಕಾರ್ಯಗಳನ್ನ ಆತನು ಮಾಡಿದ್ರೆ ನಿಮ್ಮ ಬಾಯಿ ತೆರೆಯಲ್ಪಡಲಿ. ದೇವರನ್ನ ಸ್ತುತಿ. ಏನು? ಲೋಕದಲ್ಲಿ ನಿನ್ನ ಸಂತಾನ ಬಲಿಷ್ಠವಾಗುವುದು. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಾ, ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ, ನಿಮ್ಮ ಮಕ್ಕಳು ನಿಮಗೆ ಆಶೀರ್ವಾದವಾಗಿ ನಿಂತ್ಕೊಂಡಿದ್ದಾರಾ, then you need to praise God. ನಿನ್ನ ಮನೆಯಲ್ಲಿ ಧನೈಶ್ವರ್ಯಗಳು ಎಂಬುದಾಗಿ, ನನ್ನ ಮೇಲೆ ಧನೈಶ್ವರ್ಯಗಳು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಎಲ್ಲ ಏನೋ ದೊಡ್ಡದಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಹೊಂದಿಕೊಳ್ತಕ್ಕಂಥದ್ದಲ್ಲ. ತೃಪ್ತಿಯಿಂದ ನಾವು ಊಟ ಮಾಡ್ತಕ್ಕಂಥ ಊಟ ನಮ್ಮ ಮೈಗೆ ಅಂಟಿದ್ರೆ ಸಾಕು, ಅಂದ್ರೆ ನಮ್ಗೆ ಶಕ್ತಿ ಬಂದ್ರೆ ಸಾಕು. ಇಟ್ಸ್ ಆಲ್ ಅಂದ್ರೆ ಮನುಷ್ಯ ತೃಪ್ತಿಯಿಂದ ತಿಂದು ಆತನು ಸಂತೋಷವಾಗಿರ್ತಕ್ಕಂಥದ್ದು ದೊಡ್ಡ ಐಶ್ವರ್ಯ. ಸೊ ಸಕಲ ಆಶೀರ್ವಾದಗಳನ್ನು ದೇವರಿಗೆ ಕೊಟ್ಟು, ಐಶ್ವರ್ಯವನ್ನು ಕೊಟ್ಟು ಆತನು ನಿಮ್ಮನ್ನ ಈ ರೀತಿಯಾಗಿ ಆಶೀರ್ವಾದ ಮಾಡಿ ನಡೆಸಿದ್ದಾನೆ ಎಂಬುದಾಗಿ ನೀವು ಆಲೋಚನೆ ಮಾಡುವುದು ಆಗಿದ್ರೆ ಕರ್ತನ ಸನ್ನಿಧಾನದಲ್ಲಿ ಆತನ ಸ್ತುತಿ ಮಾಡ್ರಿ, ಆತನಿಂದ ಪಡಿಸಿ. ಹೌದಲ್ವಾ? ಸೊ ಅದಕ್ಕೋಸ್ಕರ ಕೇಡಿನ ಭಯ ನಿಮಗಿಲ್ಲ ಎಂಬುದಾಗಿ ಹೇಳಿದೆ. ಹೌದಲ್ವಾ? ಲೋಕದಲ್ಲಿ ಎಂಥ ಭಯ ತುಂಬಿಕೊಂಡಿದೆ. ಈ ಭಯದಲ್ಲಿಯೂ ನಾನು ಧೈರ್ಯವಾಗಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಧೈರ್ಯ ಕರ್ತನಿಂದ ಬಂದಿತ್ತು. ಹಲ್ಲೆಲೂಯಾ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರಿಯರೇ, ಈ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿರುವುದಾದ್ರೆ ನಾವೆಲ್ಲರೂ ಬಾಯ್ತಾರೆ ದೇವರಿಗೆ ಉಪಕಾರ ಸ್ತುತಿಯನ್ನು ನಾವು ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುವುದು, ದೇವರು ಮಾಡಿದ ಉಪಕಾರ ನೆನೆಸ್ಕೊಳ್ರಿ. ದೇವರೇ, ನನ್ನ ಆಶೀರ್ವಾದ ಮಾಡಿದೆಯಪ್ಪ, ನನ್ನ ಕೃಪೆಯನ್ನು ತುಂಬಿಸಿದೆ, ಧನೈಶ್ವರ್ಯಗಳಿಂದ ನನ್ನ ತುಂಬಿಸಿದೆ, ಸಂತಾನದಿಂದ ನನ್ನ ಆಶೀರ್ವಾದ ಮಾಡಿದೆ, ಧೈರ್ಯವಾಗಿ ಜೀವಿಸುವಂತೆ ನನಗೆ ಕೃಪೆ ಮಾಡಿದೆ, ಕೇಡು ಗಂಡಾಂತರಗಳಿಂದ ತಪ್ಪಿಸಿದೆ ಎಂಬುದಾಗಿ ಹೇಳಿ ದೇವರನ್ನ ಆರಾಧನೆ ಮಾಡೋಣ. ನಾವೆಲ್ಲರೂ ಬಾಯಿ ತೆರೆಯೋಣ, ದೇವರನ್ನ ಸ್ತುತಿ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ, ರಕ್ಷಕನೇ ನಿನಗೆ ಸ್ತೋತ್ರ. ನಮ್ಮನ್ನ ಹೆಸರಿಡಿದು ಕರೆದಾತನೇ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನೀನೇ ನಮ್ಮ ದೇವರಾಗಿರುವುದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ತಂದೆಯು ಪ್ರಭು ನೀನಾಗಿರುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತಗಳನ್ನ ಕಾಪಾಡಿದ ದೇವರು ನೀನಾಗಿರುವುದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಕಣ್ಣೀರನ್ನು ಒರೆಸಿದ ದೇವರು ನೀನಾಗಿರುವುದಕ್ಕೋಸ್ಕರ
ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಉನ್ನತನಾಗಿರ್ತಕ್ಕಂಥ ದೇವರು ಸ್ವಾಮಿ, ನೀನು ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಸ್ವಾಮಿ. ಅಪ್ಪ ಕರ್ತನೆ, ನಾವು ಸುಖದಿಂದ ಸಮೃದ್ಧಿಯಿಂದ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ಅದು 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 ನಿನ್ನ ಆಶೀರ್ವಾದವೇ ಹೊರತು ಇನ್ನೇನಲ್ಲ ಸ್ವಾಮಿ. ಅಪ್ಪ ಕರ್ತನೆ, ನಾವು ಸಂತಾನವನ್ನು ಹೊಂದಿಕೊಂಡು ಆ ಸಂತಾನ ಈ ಒಂದು ಕರ್ತನ ಲೋಕದಲ್ಲಿ ಬಲಿಷ್ಠವಾಗಿದೆ ಎಂಬುದಾಗಿ ಹೇಳುವುದಾದ್ರೆ ಅದು ನಿನ್ನ ಆಶೀರ್ವಾದವೇ ಹೊರತು ಇನ್ನೇನೂ ಅಲ್ಲ ಸ್ವಾಮಿ. ಅಪ್ಪ ಕರ್ತನೆ, ಕೇಡಿನ ಭಯವಿಲ್ಲದೆ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಾದ್ರೆ ಅದು ನಿನ್ನ ಆಶೀರ್ವಾದ. ನೀನೇ ನಮಗೆ ಧೈರ್ಯದಾಯಕನಾಗಿದ್ದ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ತಂದೆಯೇ ನಿನಗೆ ಸ್ತೋತ್ರ, ನಮ್ಮನ್ನು ಆಳುವ ದೇವರೇ ನಿನಗೆ ಸ್ತೋತ್ರ, ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ, ನಮ್ಮನ್ನು ಪ್ರೀತಿಸಿದಾತನೇ ನಿನಗೆ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಜೀಸಸ್. ಓ ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮನ್ನ ಪ್ರೀತಿಸುವ ದೇವರೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮಹಿಮೆಯ ಅರಸನೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಹೆಸರಿಡಿದು ಕರೆದಾತನೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಧೈರ್ಯ ಬಲ ಶಕ್ತಿಯನ್ನು ಕೊಟ್ಟಾತನೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಣ್ಣೀರುಗಳ ವರಿಸಿದ ದೇವರೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಭಯಂಕರವಾದ ಈ ದಿನಗಳಲ್ಲಿ ಕರ್ತನೆ, ನಮಗೆ ಧೈರ್ಯವನ್ನು ಕೊಟ್ಟು ನೀನು ನಡೆಸ್ತಾ ಇದ್ದೆ ಸ್ವಾಮಿ, ನಿನಗೆ ಸ್ತೋತ್ರ. ಕೇಡು ಲೋಕದಲ್ಲಿ ತುಂಬಿಕೊಂಡಿದೆ ಸ್ವಾಮಿ, ಭಯ ಲೋಕವನ್ನು ಹಿಡಿದುಕೊಂಡಿದೆ ಸ್ವಾಮಿ. ಆದ್ರೆ ನಮ್ಮ ಧೈರ್ಯ ನೀನಾಗಿರೋದಕ್ಕೋಸ್ಕರ ಸ್ತೋತ್ರ. ನಾವು ಬದುಕಿದ್ದೇವೆ ಎಂಬುದಾಗಿ ಹೇಳಿದ್ರೆ ಅದು ನಿನ್ನ ಕರುಣೆಯ ಹೊರತು ಇನ್ನೇನಲ್ಲ ಸ್ವಾಮಿ. ನಿನ್ನ ಕರುಣೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. Jesus, hallelujah. Worship your holy name, Father. ಪರಿಶುದ್ಧನೇ ಸ್ತೋತ್ರ. Hallelujah, ಸ್ತೋತ್ರ. Hallelujah, ಸ್ತೋತ್ರ. ನಮ್ಮ ತಂದೆ ಪ್ರಭುವೇ, ನಿನಗೆ ಸ್ತೋತ್ರ ಸ್ತೋತ್ರ. Hallelujah, Jesus. Jesus. Praise you, Jesus. Hallelujah. ಹೆಸರಿಡಿದು ಕರೆದಾತನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಆಶೀರ್ವಾದ ಮಾಡಿದ ದೇವರೇ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. Praise you, Jesus. Praise you, Jesus. Jesus. Hallelujah. Hallelujah, hallelujah. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಪನ್ನನೇ. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಪನ್ನನೇ. ಕರುಣೆಯ ಸಂಪನ್ನನೇ. ಅಯ್ಯ ಕರುಣೆಯ ಸಂಪನ್ನನೇ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ಅಯ್ಯ ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಪೆ. ಎದೆಯಲ್ಲಿ
ದೇವರನ್ನ ಆರಾಧಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಸ್ತೋತ್ರ 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 ಸ್ವಾಮಿ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ ರಕ್ಷಕ. ಅಪ್ಪ ಸ್ವಾಮಿ, ಕಳೆದ ರಾತ್ರಿ ಎಲ್ಲ ನಮ್ಮ ಒಬ್ಬೊಬ್ಬರನ್ನು ಸ್ವಾಮಿ ಸುಖವಾದ ನಿದ್ರೆ ಕೊಟ್ಟು ಕಾಪಾಡಿ ಕರ್ತನೆ. ಬೆಳಗಿನ ಅರುಣೋದಯದಲ್ಲಿ ಸ್ವಾಮಿ ಒಬ್ಬರ ಮಕ್ಕ ನೋಡಿ ಒಬ್ಬರು ಸಂತೋಷ ಪಡ್ತಕ್ಕಂಥ ಈ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸ್ತಕ್ಕಂಥ ಈ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ನೀನು ಮಹೋನ್ನತನಾದ ದೇವರೇ, ಪರಿಶುದ್ಧನಾದಂಥ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಜೀವಗಳನ್ನು ನಾಶದಿಂದ ತಪ್ಪಿಸಿದಾಗಲೇ ನಿನಗೆ ಸ್ತೋತ್ರ. ಕರುಣೆಯುಳ್ಳ ತಂದೆಯೇ, ನಿನಗೆ ಸ್ತೋತ್ರ. ಅಲ್ಪರಾದ ನಮ್ಮನ್ನು ಸ್ವಾಮಿ ಎಷ್ಟು ಉನ್ನತವಾಗಿ ಆಶೀರ್ವದಿಸಿ ಸ್ವಾಮಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದೀರಿ ರಕ್ಷಕ. ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಈ ಲೋಕವು ಸ್ವಾಮಿ ಅಪ್ಪ ಎಷ್ಟೋ ಭಯಂಕರವಾದಂಥ ಸ್ಥಿತಿಯಲ್ಲಿರುವಾಗ ಸ್ವಾಮಿ ನಮ್ಮನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಕಾಪಾಡಿದೆಯಲ್ಲ ತಂದೆ, ನಿನಗೆ ಸ್ತೋತ್ರ. ಎಲ್ಲ ಬಂಧು ಬಾಂಧವರನ್ನು, ಕುಟುಂಬ ಮಕ್ಕಳನ್ನು, ಆಪ್ತರನ್ನು ಅಪ್ಪ, ನಮ್ಮ ಅಕ್ಕಪಕ್ಕದ ಜನರನ್ನು ಸ್ವಾಮಿ ಎಲ್ಲರನ್ನು ನೀನು ಸುರಕ್ಷಿತವಾಗಿಟ್ಟಿದೆಯಲ್ಲ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತಪ್ಪ ಸ್ವಾಮಿ. ಮಾತೃ ಗರ್ಭದಿಂದ ಸ್ವಾಮಿ ಇಲ್ಲಿವರೆಗೂ ನಮ್ಮನ್ನು ನಡೆಸಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಮುಂದೆ ಕೂಡ ನಡೆಸುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಹೋನ್ನತನಾದಂಥ ದೇವರಪ್ಪ ಸ್ವಾಮಿ. ನಿನ್ನ ಅದ್ಭುತಗಳು ಅಪ್ಪ ಸ್ವಾಮಿ ಭಯಂಕರವಾದಂಥದ್ದಪ್ಪ ಸ್ವಾಮಿ. ಸ್ತೋತ್ರಪ್ಪ. ನಿನ್ನ ಆಲೋಚನೆಗಳು ಸ್ವಾಮಿ ನಮಗಿಂತ ಮೇಲಾದದ್ದು ತಂದೆ, ನಿನಗೆ ಸ್ತೋತ್ರಪ್ಪ. ನಮ್ಮ ಬಗ್ಗೆ ನೀನು ಮಾಡಿರ್ತಕ್ಕಂಥ ಎಲ್ಲ ಆಲೋಚನೆಗಳಿಗಾಗಿ ನಾವು ಸ್ತೋತ್ರ ಹೇಳ್ತೇವಪ್ಪ ಸ್ವಾಮಿ. ಕರ್ತನೆ, ಈ ಒಂದು ಬೆಳಗಿನ ಜಾವ ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಈ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈಗಪ್ಪ ಹಯ್ಯರನ್ನು ಅವರ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವಿಸ್ತಕ್ಕ ಸ್ತೋತ್ರ ಸಲ್ಲಿಸ್ತೇವೆ. ಈ ಕೇಳ್ತಕ್ಕಂಥ ವಾಕ್ಯಗಳು ಸ್ವಾಮಿ ಅದನ್ನು ನಶಿಸಿ ಹೋಗದಂತೆ ಸ್ವಾಮಿ 100ರಷ್ಟು ಫಲ ಕೊಟ್ಟು ಸ್ವಾಮಿ ನಿನ್ನ ನಿತ್ಯ ಜೀವದ ಕೃಪೆಗೆ ನಾವು ನಡೆಸಲ್ಪಡಬೇಕಾಗಿ ಈ ಪ್ರಾರ್ಥನೆಗಳನ್ನು ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸಲ್ಲಿಸ್ತಾ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ನನ್ನ ಜೀವದ ತಂದೆಯೇ. ಆಮೆನ್. ಪ್ಲೀಸ್ ಬಿ ಸೀಟೆಡ್. ದಯಮಾಡಿ ಕುಳಿತುಕೊಳ್ಳಿ. ದೇವರು ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ನಾವು ಸಿದ್ಧವಾಗುವುದು, ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವಂತೆ ಪ್ರಾರ್ಥನೆ ಮಾಡೋಣ. ದೇವರು ಇದನ್ನು ನಮ್ಮನ್ನು ತನ್ನ ವಾಕ್ಯದ ಬಲದಿಂದ ತುಂಬಿಸಲಿ. ವಾಕ್ಯದ ಆಶೀರ್ವಾದಗಳ ದೇವರು ನಮಗೆ ಅನುಗ್ರಹಿಸಿಕೊಡಲಿ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ತಲೆಗಳನ್ನು ವಾಕಿಸೋಣ. ವಾಕ್ಯಕ್ಕಾಗಿ ಪ್ರಾರ್ಥನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರಿಗೆ ಮಕ್ಕಳಾಗಿರುವಂತಹ ನಮ್ಮನ್ನು ಆಶೀರ್ವಾದ ಮಾಡಿ ತುಂಬಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿನ ನಿನ್ನ ಸನ್ನಿಧಾನದಲ್ಲಿ ಕರ್ತನೆಯನ್ನ ಆರಾಧನೆ ಮಾಡೋದಕ್ಕೋಸ್ಕರ ನಮ್ಮನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ನಿನ್ನ ವಾಕ್ಯಗಳ ಆಶೀರ್ವಾದವನ್ನು ಕೃಪೆಯನ್ನು ನಾವು ಅನುಭವಿಸುವಂತೆ ವಾಕ್ಯದ ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾಗುವಂತೆ ನಮಗೆ ಸಹಾಯ ಮಾಡಿ. ನಿನ್ನ ವಾಕ್ಯದಲ್ಲಿ ಸಮಾಧಾನವಿದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಧೈರ್ಯವಿದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಅಬ್ಬಾ ಕರ್ತನೆ ನಮಗೆ ಬೇಕಾದ ಸಕಲ ಆಶೀರ್ವಾದಗಳು ಸಿಗ್ತವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ವಾಕ್ಯವನ್ನು ಶ್ರದ್ಧೆಯಿಂದ ನಾವು ಕೇಳಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ಹಾಗೆ ಮಾಡುತ್ತದಕ್ಕಾಗಿ ನಿನಗೆ ಸ್ತೋತ್ರ. ನೀನೇ ಮಾತಾಡು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇವೆ. ನಾನಲ್ಲ, ನನ್ನ ಮೂಲಕ ನೀನೇ ಮಾತಾಡು. ನನ್ನನ್ನು ಕರ್ತನೆ ಒಂದು ಪಾತ್ರೆಯನ್ನಾಗಿ ಈ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಈಗ ನಮ್ಮನ್ನು ವಾಕ್ಯವನ್ನು ನಿನ್ನ ಕರಡಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಈ ಲೋಕದಲ್ಲಿ ಅನೇಕ ಸಂಗತಿಗಳು ಮಾನವ ಕುಲಕ್ಕೆ ಜರುಗಿರ್ತಕ್ಕಂಥದ್ದನ್ನ ನಾವು ನೋಡುತ್ತೇವೆ ಮತ್ತು ಜರುಗುವಂತಹ ಸಂಗತಿಗಳು ಇನ್ನೂ ಕೂಡ ಮುಂದೆ ಇದೆ ಅನ್ನುವಂಥದ್ದನ್ನು ಕೂಡ
ನಾವು ಗ್ರಹಿಕೆಗೆ ತಂದುಕೊಳ್ಳುವಂತವರಾಗಿದ್ದಾರೆ. ಇತಿಹಾಸದಲ್ಲಿ ನೀವು ನಮ್ಮ ಪೂರ್ವಿಕರನ್ನು ಹಿರಿಯರನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಎಂತೆಂಥ ಸ್ಥಿತಿಗಳನ್ನು ಅವರು ಹಾದು ಹೋಗಿದ್ದಾರೆ, ಎಂತೆಂಥ ಪರಿಸ್ಥಿತಿಗಳನ್ನು ಅವರು ಹಾದು ಹೋಗಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಸಂಗತಿಗಳನ್ನು ಅವರು ದಾಟ್ಕೊಂಡು ಹೋಗಿದ್ದಾರೆ ಅನ್ನುವಂತ ವಿಚಾರಗಳನ್ನ ಅವರ ಬಾಯಿಗಳಿಂದ ನಾವು ಕೇಳುವಂತವರಾಗಿದ್ದಾರೆ. ನನ್ನ ಆತ್ಮೀಯರೇ, ಈ ದಿನಗಳಲ್ಲಿ ನಾವು ಕೂಡ ಅಂತ ಸ್ಥಿತಿಗತಿಗಳನ್ನು, ಅಂತ ಕಷ್ಟದ ಕಾಲವನ್ನು, ಅಂತ ಭಯಂಕರವಾದಂತ ದಿನಗಳನ್ನು ನಾವು ಕೂಡ ದಾಟಿ ಹೋಗುತ್ತಾ ಇದ್ದೇವೆ. ಸೊ ದಾಟಿ ಹೋಗ್ತಕ್ಕಂಥ ನಾವುಗಳು, ಅಥವಾ ಒಂದು ಸಂಗತಿ ಏನಂತ ಹೇಳಿದ್ರೆ, ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಜೀವಿಸ್ತಕ್ಕಂಥ ನಾವುಗಳು ನಾವು ಏನ್ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದ ಒಂದು ಸಂಗತಿಯಾಗಿದೆ. When you go through a situation, do you blame the situation? Do you blame God? Or do you blame the system that you are going through? ನೀನು ಇರುವಂತ ಸ್ಥಿತಿಯಲ್ಲಿ ನೀನು ಆ ಸ್ಥಿತಿಯನ್ನ ನೀನು ಯಾಕೆ ನನಗೆ ಬಂದಿದೆ ಎಂಬುದಾಗಿ ನೀನು ಅಂದುಕೊಳ್ಳುತ್ತೀಯಾ, ಅಥವಾ ದೇವರಿದ್ರೆ ಈ ಸಂಗತಿಗಳು ಯಾಕೆ ಜರಗಲ್ಪಡ್ತದೆ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇದೆಯಾ, ಅಥವಾ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ, ಈ ರೀತಿಯಂತ ನೋವು, ಈ ರೀತಿಯಂತ ಭಯ ನನ್ನನ್ನು ಯಾಕೆ ಹಿಡಿದುಕೊಂಡಿದೆ ಅಂತ ಹೇಳಿ ನೀನು ನೋವನ್ನು ಅನುಭವಿಸ್ತಾ ಇದ್ದೀಯ. ಇದೆಲ್ಲವನ್ನು ಆಲೋಚನೆ ಮಾಡ್ತಕ್ಕಂಥ ನಮಗೆ ಇದನ್ನ ದೇವರ ವಾಕ್ಯದಲ್ಲಿ ಬಂದಿರತಕ್ಕಂಥ ಸಂಗತಿಯನ್ನ ನಾವು ಗಮನಿಸುವಾಗ, ನನ್ನ ಆತ್ಮೀಯರೇ, ಯಾವ ಮನುಷ್ಯ ಕರ್ತನ ಸನ್ನಿಧಾನದಲ್ಲಿ ಆತನೇ ನನ್ನ ಸರ್ವಸ್ವ, ಆತನೇ ನನ್ನನ್ನು ಕಾಪಾಡುವಾತನು, ಆತನಿಂದಲೇ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಯಾವ ಮನುಷ್ಯ ಪ್ರಾರ್ಥನೆ ಮಾಡುತ್ತಾನೋ ಆತನು ಆಶೀರ್ವದಿಸಲ್ಪಡುತ್ತಾನೆ, ಆತನಿಗೆ ದೇವರ ಕೃಪೆ, ದೇವರ ಅದ್ಭುತಗಳು ಜರಗಲ್ಪಡುತ್ತದೆ ಅನ್ನುವಂಥ ಸತ್ಯವನ್ನ ಈ ದಿನ ದೇವರ ವಾಕ್ಯದ ಮೂಲಕ ನಾವು ನೀವುಗಳು ತಿಳ್ಕೊಳ್ಳೋದಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ಹೀಗಿರುವುದರಿಂದ ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ವಚನ 14ರಿಂದ 18 ವಾಕ್ಯಗಳನ್ನ ಇದನ್ನು ನಾವು ಧ್ಯಾನಿಸೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ವಚನ 14ರಿಂದ 18 ವಾಕ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ, ಈ ಒಂದು ದಿನದಲ್ಲಿ ನಾವು ಧ್ಯಾನಿಸುವಂತವರಾಗಿರೋಣ. ದಯಮಾಡಿ ಯಾರಾದರೂ ಆ ವಾಕ್ಯವನ್ನು ಓದಿ ಜೋರಾಗಿ. ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ನೀನೇ ನನಗೆ ಸ್ತುತ್ಯನು. ಆಹಾ, ಜನರು ನನಗೆ ಯೆಹೋವನ ಮಾತಲ್ಲಿ ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತುರ ಪಡಲಿಲ್ಲ, ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ. ನೀನೇ ಬಂದೆ, ನಿನ್ನ ಸಮಕ್ಷಮದಲ್ಲಿ ನನ್ನ ಬಾಯಿ ಮಾತು ಹೊರಟಿತು. ನನಗೆ ಭಯಾಸ್ಪದವಾಗಬೇಡ, ಕೇಳಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದೆ. ನನ್ನ ಹಿಂಸಕರಿಗೆ ಅವಮಾನವಾಗಲಿ, ನನಗಾಗದಿರಲಿ. ಭಯಭ್ರಾಂತಿಯು ಅವನನ್ನು ಹಿಡಿಯಲಿ, ನನ್ನನ್ನು ಬೇಡ. ಅವರಿಗೆ ಕೇಳುಗಾರವನ್ನು ಬರಮಾಡಿ ವಿಪರೀತ ಬಂಧದಿಂದ ಅವರಿಗೆ ನಾಶಪಡಿಸು. ಓಕೆ, ಸೊ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ, ನನ್ನ ಆತ್ಮೀಯ, ನಾನು ಹೇಳಿದೆ, ಮನುಷ್ಯ ತನ್ನ ಜೀವಿತಗಳಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಕಠಿಣವಾದ ದಿನಗಳನ್ನು ಆತನು ಹಾದು ಹೋಗುತ್ತಾ ಇರ್ತಾನೆ. ಒಂದಿಲ್ಲ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಆತನು ಜೀವಿಸ್ತಾನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಜೀವಿಸುವ ಮನುಷ್ಯನಿಗೆ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ಯಾವ ಮನುಷ್ಯ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾನೋ ಆ ಮನುಷ್ಯನಿಗೆ ದೇವರ ಆಶೀರ್ವಾದಗಳು ಸಿಗ್ತದೆ ಅನ್ನುವಂಥ ಸತ್ಯ ಈ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು. ಅಲ್ಲಿ ನಾವು ನೋಡುತ್ತೇವೆ, ನನ್ನ ಆತ್ಮೀಯರೇ, 14 ಮತ್ತು 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು ಎಂಬುದಾಗಿ ವಾಕ್ಯದಲ್ಲಿ ಬರೆಯುತ್ತದೆ. ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ಇಲ್ಲ ನೋಡುತ್ತೇವೆ, ಯೆರೆಮೀಯ ಈ ಪ್ರವಾದನ ಮಾತುಗಳನ್ನ ಅಂತ ಹೇಳ್ತಾರೆ. ಯೆರೆಮೀಯ ಹೇಳ್ತಕ್ಕಂಥ ಒಂದು ಸಂಗತಿಯಲ್ಲಿ ಗಮನಿಸುವಾಗ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು ಎಂಬುದಾಗಿ. ಇಟ್ ಮೀನ್ಸ್ ವಾಟ್? ಆತನ ಡಾಕ್ಟರ್ ಯಾರು? Who is Jeremiah's doctor? God. ಹೌದಲ್ವಾ? ಸೊ ತನ್ನ ಜೀವಿತದಲ್ಲಿ ಒಂದು ತಿಳ್ಕೊಂಡಿದ್ದಾನೆ, ಇಲ್ಲಿ ಆತನಿಗೆ ಎಂಥ ರೋಗ ಬಂದಿರಬಹುದು, ಯಾವ ರೀತಿಯಾಗಿರ್ತಕ್ಕಂಥ ರೋಗಕ್ಕೆ ಆತನ ತುತ್ತಾಗಿರ್ಬೋದು ಅನ್ನುವಂಥ ಒಂದು ಸಂಗತಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ನನ್ನ ಆತ್ಮೀಯರೇ, he was a person who has got the revelation of God. The situation was not good at the time when he received the
ರೆವಲ್ಯೂಷನ್, ಆತನಿಗೆ ಬಂದಿರತಕ್ಕಂಥ ಪ್ರವಾದನೆಯ ಸಂಗತಿಗಳು ಅವು ಸಂತೋಷಕರವಾಗಿರ್ತಕ್ಕಂಥವುಗಳು ಅಥವಾ ಅವು ಆನಂದವನ್ನು ಉಂಟು ಮಾಡತಕ್ಕಂಥ ಸಂಗತಿಗಳು ಆಗಿರಲಿಲ್ಲ. ಒಂದು ಕಡೆಗೆ ದೇವರು ಆತನಿಗೆ ತೋರಿಸಿದ್ದಾರೆ, ಬ್ಯಾಬಿಲೋನ್ ದೇಶದ ರಾಜನು ಬಂದು ಇಡೀ ಇಸ್ರಾಯೇಲ್ ಸಮೂಹವನ್ನು, ಇಸ್ರಾಯೇಲ್ ದೇಶವನ್ನು ಹಾಳು ಮಾಡಿ ಅದನ್ನು ಸಂಹಾರ ಮಾಡಿ ತನ್ನ ದೇಶಕ್ಕೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ. ಯೆರೆಮೀಯನಿಗೆ ಇನ್ನೂ ಗೊತ್ತಿದೆ, ಈತನನ್ನ ಐಗುಪ್ತ ದೇಶದ ಒಂದು ಜನರು, ಒಬ್ಬ ರಾಜನು ಬಂದು ಈ ಒಂದು ಯೆರೆಮೀಯನನ್ನು ಮತ್ತು ಆತನಿಗೆ ಸಂಬಂಧ ಎಲ್ಲವರನ್ನು ತೆಗೆದುಕೊಂಡು ಆತನು ತನ್ನ ದೇಶಕ್ಕೆ ಹೋಗುತ್ತಾನೆ ಎಂಬುದಾಗಿ. ಅಂದ್ರೆ ಬಿಫೋರ್ ದ ಕ್ಯಾಪ್ಟಿವಿಟಿ, ಅಂದ್ರೆ ಬ್ಯಾಬಿಲೋನ್ ಕ್ಯಾಪ್ಟಿವಿಟಿಗಿಂತ ಮುಂಚೆ ಇಲ್ಲಿ ಐಗುಪ್ತ ದೇಶದವರು ಯೆರೆಮೀಯನನ್ನು ಆತನ ಕೆಲವು ಸ್ನೇಹಿತರನ್ನು ಕರ್ಕೊಂಡು ಆ ಕ್ಯಾಪ್ಟಿವಿಟಿಗೆ, ಅಂದ್ರೆ ಅಲ್ಲಿ ಬಂಧನಕ್ಕೆ ಆತನ ತೆಗೆದುಕೊಂಡು ಹೋಗ್ತಾರೆ. ಇನ್ನು ತಿರುಗಿ ನೋಡುತ್ತೇವೆ, ನೆಬೂಕದ್ನೆಚ್ಚರನು ಬಂದು ಕೆಲವರನ್ನು ತೆಗೆದುಕೊಂಡು ಆತನು ತನ್ನ ಒಂದು ರಾಜ್ಯಕ್ಕೆ ಆತನು ತೆಗೆದುಕೊಂಡು ಹೋಗುತ್ತಾನೆ. ನನ್ನ ಮೇಲೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಇವಾಗ ನಾವು ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಗ್ತೇವೆ. ನಾವು ಚೆನ್ನಾಗಿದ್ದೀವಿ, ಆದ್ರೆ ಒಂದು ಕಡೆ ದೇವರೇ ಕಾಪಾಡ, ಆರೋಗ್ಯ ಕೊಡಿ, ಯಾವುದು ರೋಗ ನಮ್ಮನ್ನ ಹೋಗುದು. ಆರೋಗ್ಯ ಇಲ್ಲ ಅಂತಾನ? ಆರೋಗ್ಯ ಇದೆ, ಆದ್ರೂ ಮಾನಸಿಕವಾದಂತಹ ಒಂದು ಹಿಂಸೆ ಒಳಗಡೆ ತುಂಬಿಕೊಂಡಿದೆ. ಮಾನಸಿಕವಾದಂತಹ ಸ್ವಸ್ಥತೆ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ದೈಹಿಕವಾಗಿರ್ತಕ್ಕಂಥ ಸ್ವಸ್ಥತೆ ಯಾರು ಬೇಕಾದ್ರೂ ಗುಣಪಡಿಸ್ತಾರೆ, ಆದ್ರೆ ಮಾನಸಿಕವಾಗಿರ್ತಕ್ಕಂಥ ಸ್ವಸ್ಥತೆಯಿಂದ ಯಾರು ಗುಣಪಡಿಸುವುದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ದೇವರು ವಾಕ್ಯದಲ್ಲಿ ಬರೆದಿರುವಂತದ್ದನ್ನ ನಾವು ಗಮನಿಸುವಾಗ ನನ್ನ ಆತ್ಮರೇ ಮಾನಸಿಕವಾಗಿ, ಅದಕ್ಕೋಸ್ಕರ ಆ ಪ್ರವಾದಿಯನ್ನ ಅಳ್ಳುವ ಪ್ರವಾದಿ ಸಂಗತಿಗಳು ಕಣ್ಣು ಮುಂದೆ ಇಡಲ್ಪಟ್ಟಿವೆ, ಈ ರೀತಿಯಾದಂತಹ ಸಂಗತಿಗಳು ಜರಗಲ್ಪಡುತ್ತದೆ, ನಿನ್ನ ಜನರನ್ನು ಈ ರೀತಿಯಾಗಿ ನಾನು ಶಿಕ್ಷೆಗೆ ಒಳಪಡಿಸುತ್ತೇನೆ, ನನ್ನ ಜನರನ್ನು, ನಾನು ಹೆಸರಿಡಿದಿರ್ತಕ್ಕಂಥ ಜನರು ನನಗೆ ವಿರುದ್ಧವಾಗಿ ನಿಂತುಕೊಂಡುದರಿಂದ ಇಂತಹ ಸಂಗತಿಗಳು ಅವರಿಗೆ ಜರಗಲ್ಪಡುತ್ತದೆ ಅನ್ನುವಂತ ಎಲ್ಲಾ ವಿಚಾರಗಳನ್ನು ಕಂಡಿರ್ತಕ್ಕಂಥ ಆ ಪ್ರವಾದಿ ಅಂದುಕೊಳ್ಳುತ್ತಾನೆ, ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿಯನ್ನು ನಾವು ದಾಟಿ ಹೋಗ್ತಾ ಇದ್ದೇವೆ, ಇದೆಂತ ಸ್ಥಿತಿಗತಿಗೆ ನಾವು ಬಂದಿದ್ದೇವೆ ಅನ್ನುವಂತ ಸಂಗತಿ ಆತನನ್ನ ಕಾಡುತ್ತಾರೆ. ನನ್ನ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ಒಂದು ಸಂಗತಿಯನ್ನು ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ದೇವರೇ ಸ್ವಸ್ಥಪಡಿಸು, ಅಂದ್ರೆ ಕಾಪಾಡು, ಯು ಆರ್ ಮೈ ಡಾಕ್ಟರ್ ಎಂಬುದ, ನೀನೇ ನನ್ನ ವೈದ್ಯನು ಎಂಬುದಾಗಿ. ನನ್ನ ಆತ್ಮೀಯರೇ, ಮಾನಸಿಕವಾಗಿ ಅಸ್ತವ್ಯಸ್ತವಾದವರಿಗೂ, ದೈಹಿಕವಾಗಿ ಅಸ್ತವ್ಯಸ್ತವಾದವರಿಗೂ ಪರಲೋಕದ ದೇವರೇ ಆರೋಗ್ಯ ಕೊಡುವ ಆತನು ಅನ್ನುವಂಥ ಸತ್ಯವನ್ನು ಈ ವಾಕ್ಯದ ಮೂಲಕ ನಾವು ದೇವರು ತಿಳ್ಕೊಳ್ಬೇಕು. ಅಲ್ಲೆಲ್ಲೂಯ್ಯ. ಸೊ ಅದಕ್ಕೋಸ್ಕರ ಈ ಸಂಗತಿಗಳು, ಅಂದ್ರೆ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ ವೆರಿ ಕ್ಲಿಯರ್. ನೀನು ಸ್ವಸ್ಥಪಡಿಸಿದರೆ ಸ್ವಸ್ಥನೇ ನಾವು. ಅದಕ್ಕೋಸ್ಕರ ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 103ನೇ ಕೀರ್ತನೆ ವಚನ 3 ಏನು? ಸಮಸ್ತ ರೋಗಗಳನ್ನ ವಾಸಿ ಮಾಡುವವನು ಯಾರು? ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ರೋಗಿಗಳನ್ನ ಆತನ ಮುಂದೆ ತೆಗೆದುಕೊಂಡು ಬರುತ್ತಾರೆ. ಅನೇಕ ನೋವಿನಲ್ಲಿ, ಸಂಕಟದಲ್ಲಿ, ಅಸಮಾಧಾನದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಅನೇಕ ಜನರು ಯೇಸುವಿನ ಬಳಿಗೆ ಬರುವಾಗ ಯೇಸು ಸ್ವಾಮಿ ಅವರೆಲ್ಲರೂ ನೋಡಿ ಕನಿಕರಿಸಿ ಅವರಿಗೆ ಅದ್ಭುತಗಳನ್ನು, ದೇವರ ಪರಲೋಕದ ಮಹಿಮೆಯನ್ನು ಯೇಸು ಸ್ವಾಮಿ ತೋರಿಸಿರ್ತಕ್ಕಂಥ ಸಂಗತಿಗಳನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನಿನ್ನ ಜೀವಿತದ ಸಂಗತಿಗಳನ್ನು, ನಿನ್ನ ಜೀವಿತದ ಪರಿಸ್ಥಿತಿಗಳನ್ನು, ನಿನ್ನ ಜೀವಿತದಲ್ಲಿ ಹಾದು ಹೋಗ್ತಕ್ಕಂಥ ನಿನ್ನ ಎಲ್ಲ ಸಂಕಟ ನೋವುಗಳನ್ನು ಪರಿಹಾರ ಮಾಡುವನು ಯಾರು? ನಿನಗೆ ಸ್ವಸ್ಥತೆಯನ್ನು ಕೊಡುವವನು ಯಾರು? That's only Jesus. That's only Jesus. ಸೊ ಅದಕ್ಕೋಸ್ಕರ ಪ್ರವಾದಿಯ ಪ್ರಾರ್ಥನೆ ಏನೆಂದು ಹೇಳಿದ್ರೆ, ಕರ್ತನೇ ನೀನೇ ಸ್ವಸ್ಥ ಮಾಡಬೇಕಪ್ಪ, ನೀನು ಸ್ವಸ್ಥ ಮಾಡಿದ್ರೆ ಮಾತ್ರ ನಾನು ಸ್ವಸ್ಥ. ಯಾವ ಔಷಧಿ ತಗೊಂಡ್ರೆ ಇನ್ನೊಂದಿನ ಏನಾಗ್ತದೆ ನನಗೆ ಗೊತ್ತಿಲ್ಲ, ಇನ್ನೊಬ್ಬ ಡಾಕ್ಟರ್ ನೋಡಿದ್ರೆ ಮತ್ತೊಂದಿನ ಏನಾಗ್ತದೆ ನನಗೆ ಗೊತ್ತಿಲ್ಲ. ಬಟ್ ವೆನ್ ಯು ಟಚ್ ಮೀ, ವೆನ್ ಯು ಹೀಲ್ ಮೀ, ಐ ಆಮ್ ಹೀಲ್ಡ್. ಈ ಕೊರೋನಾ ಬಂದಿದೆ, 2ನೇ ಸಾರಿ ಬರ್ತದಂತ ಭಯ, ತಿರುಗಿ ಬರಬಹುದು ಎಂಬುದಾಗಿ ಭಯ, ಏನೇನೋ ಭಯ ಮನುಷ್ಯನ ಜೀವಿತದಲ್ಲಿ ತುಂಬಿಕೊಂಡಿರ್ತಕ್ಕಂಥ ವಿಷಯ. ಬಟ್ ವೆನ್ ಗಾಡ್ ಟಚಸ್ ಯು, ಯು ವಿಲ್ ಬಿ ಹೀಲ್ಡ್, ನಥಿಂಗ್ ವಿಲ್ ಟಚ್. ದೇವರು ಒಂದು ಸಾರಿ ನಿನ್ನ ಸ್ಪರ್ಶ ಮಾಡಿದ್ರೆ ನಿನಗೆ ಆರೋಗ್ಯ, ದೇವರು ಒಂದು ಸಾರಿ ನಿನ್ನ ಮುಟ್ಟಿದ್ರೆ ನಿನಗೆ ಸ್ವಸ್ಥತೆ. ಯೇಸು ಸ್ವಾಮಿ ಆ ಪರಲೋಕದ ದೇವರು, ಆತನನ್ನು ಸ್ವಸ್ಥ ಮಾಡುವಂತ ದೇವರು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದ ಮೆಡಿಸಿನ್ ಇಸ್ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ನನ್ನನ್ನು ನಿನ್ನನ್ನು ಸ್ವಸ್ಥಪಡಿಸಿದೆ ಅನ್ನುವಂಥ ಸತ್ಯವನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಶಾಪದಿಂದ ಬಂದಿರತಕ್ಕಂಥ ಎಲ್ಲ ಮರಣಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಪರಲೋಕದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ತುಕೊಂಡು ನನ್ನನ್ನು ನಿನ್ನನ್ನು ಆತನು ಬಿಡುಗಡೆ ಮಾಡಿದ. ಅದಕ್ಕೋಸ್ಕರ ಪ್ರವಾದಿ ಆತನು ಹೇಳ್ತಾನೆ, ದೇವರೇ ಏನಪ್ಪ ಎಂಥ ಸ್ಥಿತಿಯನ್ನು ನಾವು ಜೀವಿಸ್ತಾರೆ, ಹೌದಲ್ವ? ಸೊ ಬೇರೆ ರಾಜರು ಬಂದು ನಮ್ಮನ್ನು ಹೊಡ್ಕೊಂಡು ಹೋಗ್ತಾರೆ,
See, one thing, he saw everything. God has shown. ಇದೇನು ನೋಡ್ತಾ ಇದೆಯಲ್ಲ ಎರೆಮಿಯನ್ನೇ, ಅದನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ, ಇದನ್ನೆಲ್ಲ ಹಾಳು ಮಾಡ್ತಾರೆ, ಹಾಳೂರಿನ ತರ ಯೆರೂಸಲೇಮ್ ಮಾಡ್ತಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಂದ್ಸಾರಿ ಯೆರೂಸಲೇಮಿನ ಪಟ್ಟಣವನ್ನು ನೋಡಿ ಕಣ್ಣೀರಿಟ್ಟನು ಎಂಬುದಾಗಿ ವಾಕ್ಯದಲ್ಲಿ. ಯಾಕೆ ಹಾಳು ಮಾಡ್ತಾರೆ? 70ನೇ ಇಸ್ವಿಯಲ್ಲಿ ರೋಮ್ ಸಾಮ್ರಾಜ್ಯದ ಟೈಟಸ್ ಅಂತಕ್ಕಂಥ ಒಬ್ಬ ರಾಜ್ಯನು ಬಂದು ಇಡೀ ಯಾವುದು ಯೆರೂಸಲೇಮನ್ನ ಮತ್ತು ಆ ದೇವಾಲಯ ಇತ್ತು, ಆ ದೇವಾಲಯವನ್ನು ಆತನು ಕೆಡವಿ ಹಾಕಿದ. This is what happens by looking at those things. How can you be happy person, and how can you be like to be a healthy person? ಹೌದಲ್ವ? ಸೊ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಮಾನಸಿಕವಾದಂಥ ಅಸ್ತವ್ಯಸ್ತ, ಅಂದರೆ ಮಾನಸಿಕವಾಗಿ ಮನುಷ್ಯ ಕುಗ್ಗಿ ಹೋದರೆ ಮುಗಿದಾಸ್ತ. ಏನಿದ್ರು ನೀವು ಕೆಲಸ ನೋಡಿ, ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ಬಿಟ್ರೆ ನಮ್ಮ ಮುಂದೆ ಬಿರಿಯಾನಿ ತಂದಿಟ್ಟು ನಮ್ಗೆ ರುಚಿಸ್ತಾರೆ. ಯಾಕೆ? ಮನಸ್ಸಿನ ಅಸ್ವಸ್ಥತೆ. ಸೊ ಅದಕ್ಕೋಸ್ಕರ ಮನಸ್ಸು ದೃಢವಾಗಿದ್ರೆ, ಮನಸ್ಸು ಆರೋಗ್ಯವಾಗಿದ್ರೆ ಇದೇ ಏನಾದರೂ ಸಹಿಸ್ತಾರೆ. ಆದರೆ ಮನಸ್ಸಿಗೆ ಗಾಯವಾದರೆ, ಮನಸ್ಸಿಗೆ ನೋವಾದರೆ ಅದನ್ನು ಸ್ವಸ್ಥಪಡಿಸುವಂಥದ್ದು ದೇವರಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೀನು ನನ್ನನ್ನು ಸ್ವಸ್ಥಪಡಿಸಿದರೆ ಸ್ವಸ್ಥನೇ ಆಗುವೆನು ಎಂಬುದಾಗಿ ಪ್ರವಾದಿ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ವಾಕ್ಯ ಸಂಗತಿಯನ್ನು, ವಾಕ್ಯ ಭಾಗಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ನೀನೇ ನನಗೆ ಸ್ತುತ್ಯನು, ಜನರು ನನಗೆ ಯೆಹೋವನ ಮಾತಲ್ಲಿ ಅದು ಈಗಲೇ ನೆರವೇರಲಿ ಎಂದು ಹೇಳುತ್ತಾರೆ. ಒಂದು ಸಂಗತಿಯನ್ನು ನಾವು ಗಮನಿಸುವಾಗ ಅಲ್ಲಿ ನಾವು ನೋಡುತ್ತೇವೆ, ನೀನೇ ನನಗೆ ಸ್ತುತ್ಯನು, ಜನರು ನನಗೆ ಯೆಹೋವನ ಮಾತಲ್ಲಿ ಅದು ಈಗಲೇ ನೆರವೇರಲಿ ಎಂದು ಹೇಳುತ್ತಾರೆ. ಅಂದ್ರೆ ಅವನು ಹೇಳ್ತಾನೆ, ನನ್ನ ರಕ್ಷಿಸುವಾತ ನೀನು, ನನ್ನ ಕಾಪಾಡುವಾತ ನೀನು. ಅಯ್ಯೋ, ನೀನು ಕಾಪಾಡುವಾತನು, ರಕ್ಷಿಸುವಾತನು ಅಂತ ಹೇಳಿದ್ರೆ ಅದು ಈಗಲೇ ನೆರವೇರಬೇಕಾಗ್ತಲ್ಲ. ಕೊರೋನಾ ಹೋಗ್ತಿದೆ ಅಂತ ಹೇಳಿ 3-4 ತಿಂಗಳಿಂದ ಪ್ರೇಯರ್ ಮಾಡ್ತಾ ಇದ್ದೀರಿ. ಎಲ್ಲಿ ಪ್ರೇಯರು? ಯಾವ ಪ್ರೇಯರ್? ಹೌದಲ್ವ? ನನ್ನ ಆತ್ಮೇಲೆ ಕೊರೋನಾ 3 ತಿಂಗಳು ಇರ್ತದೋ, 6 ತಿಂಗಳು ಇರ್ತದೋ, 1 ವರ್ಷ ಇರ್ತದೋ, ಕೊರೋನಾ ನಮ್ಮ ಮೇಲೆ ಬೀಳ್ತದೋ, ನಾವು ಕೊರೋನಾ ಮೇಲೆ ಬೀಳ್ತೀವೋ, ನಮ್ಮನ್ನು ಕಾಪಾಡುವ ದೇವರಿಗೆ ಸತ್ಯವಿದೆ. ದೇವರು ಹಲ್ಲೆಲೂಯಾ. ದೇವರ ಮಕ್ಕಳಿಗಿರ್ತಕ್ಕಂಥ ಧೈರ್ಯ ಶಕ್ತಿ, ಆಶೀರ್ವಾದ. ಯಾವ ಮನುಷ್ಯ ದೇವರ ಸನ್ನಿಧಾನದಲ್ಲಿ ಇಟ್ಕೊಂಡು ನನ್ನನ್ನು ದೇವರೇ ಕಾಪಾಡುವಾತನು ಎಂಬುದಾಗಿ ತಿಳಿದುಕೊಳ್ಳುತ್ತಾನೋ ಆ ಮನುಷ್ಯ ಯಾವಾಗಲೂ ಸ್ವಸ್ಥವಾಗಿರುತ್ತಾನೆ. ಆ ಮನುಷ್ಯ ಯಾವಾಗಲೂ ರಕ್ಷಣೆಯಲ್ಲಿರುತ್ತಾನೆ. ಅದನ್ನು ಆಂಟಿಬಾಡಿ. ಸೊ ಅಂದ್ರೆ ಮನುಷ್ಯನನ್ನ ಯಾವುದೇ ರೋಗ ಅಂಟಿಕೊಂಡು ಕೂಡ ಆ ಆಂಟಿಬಾಡಿ ಅಂದ್ರೆ ಆತನ ದೇಹದೊಳಗಿರ್ತಕ್ಕಂಥ ಆ ಒಂದು ರೋಗ ನಿರೋಧಕ ಶಕ್ತಿ ಅದು ಜಾಸ್ತಿ ಇದ್ರೆ ಆ ವೈರಸ್ ಎಲ್ಲ ಏನಾಗ್ತದಂತೆ, ಅದು ರೋಗ ನಿರೋಧಕ ಶಕ್ತಿ ಇರುವಂತ ಮನುಷ್ಯನ ಆ ಒಂದು ರೋಗದಿಂದ ಬಾಧಿತನಾಗುವುದಿಲ್ಲ. ಅಂದ್ರೆ ತನ್ನ ಒಳಗಡೆ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಆ ವೈರಸ್ ಅನ್ನ ಸುಟ್ಟು ಹಾಕ್ತದೆ, ಅದನ್ನ ಕೊಂದಾಕ್ಬಿಡ್ತದೆ. ಸೊ ವಾಟ್ ಇಸ್ ಯುವರ್ ಆಂಟಿಬಾಡಿ? ಇಟ್ಸ್ ದ ಬ್ಲಡ್ ಆಫ್ ಜೀಸಸ್. ಇಟ್ಸ್ ದ ಬ್ಲಡ್ ಆಫ್ ಜೀಸಸ್. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರಬೇಕು, ಅಯ್ಯೋ ನೀನು ಹೀಗೆ ಹೇಳ್ತಾ ಇದೆಯಲ್ಲ, ಇದು ಈಗಲೇ ನೆರವೇರಬೇಕಲ್ವಾ? ಎಲ್ಲಿ ನಿನ್ನ ದೇವರು? ಕ್ರೈಸ್ತರು ಎಷ್ಟು ದಿನ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಇನ್ನೂ ಏನು ಆಗ್ತಾನೆ ಇಲ್ಲ ಲೋಕದಲ್ಲಿ. ಇನ್ನೂ ನೀನು ಬದುಕಿದ್ದೀಯ ಆ ಪ್ರಶ್ನೆ ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ ಆತನೇ ನಾನು ಇನ್ನೂ ಇಟ್ಟಿದ್ದೇನೆ ಭೂಮಿ ಮೇಲೆ. ಹೌದಲ್ವಾ? ಪ್ರಶ್ನೆ ಕೇಳ್ತಕ್ಕಂಥ ನಾನು ಹೇಳಿ, if you are asking that question, still you are alive. He who has kept you, and he will show his miracle to the person who asks the question. ಪ್ರಶ್ನೆ ಮಾಡುವವನಿಗೆ ದೇವರು ಉತ್ತರ ಕೊಡುತ್ತಾನೆ ಅಂತ ಸತ್ಯದಲ್ಲಿ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಬೇಕಾಗುತ್ತೆ. ದೇವರು ಯಾವುದನ್ನ ಪ್ರವಾದಿಗೆ ತೋರಿಸಿದ್ದನು, ದೇವರು ಆ ಪ್ರವಾದಿಗೆ ತೋರಿಸಿರ್ತಕ್ಕಂಥ ಸಂಗತಿಗಳ ವಿಷಯದಲ್ಲಿ ನನ್ನ ಆತ್ಮೀಯರೇ, ದೇವರು ನಾಶ ಮರಣವನ್ನು ಅವರ ಎದುರುಗಡೆ ಇಟ್ಟಿದ್ದ ಮತ್ತು ದೇವರು ಆಶೀರ್ವಾದ ಜೀವವನ್ನು ಕೂಡ ಅವರ ಮುಂದುಗಡೆ ಇಟ್ಟಿದ್ದ. ಯಾವಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ, ಯಾವಾಗ ಅವರು ದೇವರ ಬಳಿಗೆ ಬರುತ್ತಾರೋ, ಯಾವಾಗ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರ ಮುಂದೆ ತಮ್ಮನ್ನು ಒಪ್ಪಿಸಿಕೊಟ್ಟು
ತಪ್ಪಿಸಿಕೊಂಡು ನಮ್ಮನ್ನ ಕಾಪಾಡುವ ದೇವರು ನೀನು ಸ್ವಾಮಿ. ನಮ್ಮ ಶಕ್ತಿ ಬಲದಿಂದ ಅಲ್ಲ, ನಮ್ಮ ಅಹಂಕಾರದಿಂದ ಅಲ್ಲ, ನಮ್ಮ ಹಣದಿಂದ ಅಲ್ಲ, ನಮ್ಮ ಆಸ್ತಿಯಿಂದ ಅಲ್ಲ, ನಮ್ಮ ಪಾಸ್ತಿಯಿಂದ ಅಲ್ಲ. ನಾವು ಜೀವಿಸುವುದಕ್ಕೆ, ನಿನ್ನನ್ನು ಬಿಟ್ಟು ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಮ್ಮ ಜೀವಿತದಲ್ಲಿ ತಿಳಿದುಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನ ಪ್ರಾರ್ಥನೆ ಮಾಡುತ್ತಾರೋ, the blessings of God will come upon the people who are in His presence. ಆತನ ಸನ್ನಿಧಾನದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಂತವರ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಇಳಿದು ಬರುತ್ತದೆ. ಇಸ್ರಾಯೇಲ್ ಜನಾಂಗದವರು ಯಾವಾಗ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರ ಮುಂದೆ ಬಂದರು, ದೇವರ ಮುಂದೆ ತಗ್ಗಿಸಿಕೊಂಡರು, ದೇವರು ತಿರುಗಿ ಅವರನ್ನು ಹಾಲು ಜೇನು ಹರಿಯತಕ್ಕಂಥ ದೇಶಕ್ಕೆ ನಡೆಸಿ ಅವರನ್ನು ಸುಖ ಸಮೃದ್ಧಿಯಿಂದ ತುಂಬಿಸಿರ್ತಕ್ಕಂಥ ದೇವರು ಆತನ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸುವಾಗ God is going to bless His people if they trust in Him, if they understand Him. ಆತನನ್ನು ತಿಳಿದುಕೊಳ್ಳುವಾಗ, ಆತನನ್ನು ಅರ್ಥ ಮಾಡಿಕೊಳ್ಳುವಾಗ ದೇವರು ಅವರನ್ನು ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ಸತ್ಯ ಈ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದೆ. ಸೊ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸುತ್ತಾ ಹೋಗಬೇಕಾಗ್ತದೆ. ದೇವರೇ, ನೀನು ನನಗೆ ಸ್ವಸ್ಥ ಮಾಡಿದ್ರೆ ನಾನು ಸ್ವಸ್ಥನೇ ಆಗ್ತೇನೆ, ನೀನು ನನ್ನ ರಕ್ಷಿಸಿದ್ರೆ ನಾನು ರಕ್ಷಿತಾನೆ. ಏನು ನನ್ನನ್ನ ಯಾವ ಮಾದೆಯು ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯವಿಲ್ಲ, ಯಾವ ಸಂಗತಿಗಳು ನನ್ನನ್ನು ಏನೂ ಮಾಡುವುದಿಲ್ಲ. ನೀನು ನನ್ನ ರಕ್ಷಾ ಕವಚ, ನೀನು ನನ್ನ ಯುವರ್ ಮೈ ಆಂಟಿಗಾಡ್, ಹೌದಲ್ವಾ? ನನ್ನ ಶಕ್ತಿ ನೀನು ದೇವರೇ, ನನ್ನನ್ನು ಕಾಪಾಡುವುದು. ನನಗೆ ಯಾರು ಏನಂತಾರೋ, ನನಗೆ ವಿರುದ್ಧವಾಗಿ ಯಾರು ಏನು ಮಾತಾಡ್ತಾರೋ, ನಿನಗೆ ವಿರುದ್ಧವಾಗಿ ಯಾರು ಏನು ಮಾತಾಡ್ತಾರೋ ಅದರ ವಿಷಯದಲ್ಲಿ ನಾನು ಚಿಂತೆ ಮಾಡುವುದಿಲ್ಲ. ಯು ಆರ್ ಮೈ ಗಾಡ್, ಐ ನೋ ಯು. ಸೊ ಅದಕ್ಕೋಸ್ಕರ ಇದನ್ನ ದೇವರು ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ನಿನ್ನ ಜೀವಿತದಲ್ಲಿ ದೇವರಿಗೆ ರಕ್ಷಾ ಕವಚವಾಗಿದ್ದಾನೆ. ಹೌದಲ್ಲ? ನಿನಗೆ ರಕ್ಷಾ ಕವಚವಾಗಿದ್ದಾನೆ. ಯಾರು ನಂಬಿರ್ತಾರೋ ಪರಿಶುದ್ಧವಾಗಿರ್ತಕ್ಕಂಥ ರಕ್ತದಿಂದ ಆತನು ಲೇಪನ ಮಾಡಿ ನಿನಗೇನೂ ಸಂಭವಿಸಿದ ರೀತಿಯಲ್ಲಿ ನಿನ್ನನ್ನು ಆತನು ಕಾಪಾಡುತ್ತಾನೆ. Hallelujah. And he has done in the history. ಇತಿಹಾಸದಲ್ಲಿ ದೇವರು ಆ ಕಾರ್ಯಗಳನ್ನು ಮಾಡಿ ಮನುಷ್ಯರಿಗೆ ಅದನ್ನು ತೋರಿಸಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ತನ್ನ ಶಕ್ತಿಯನ್ನು, ತನ್ನ ಬಲವನ್ನು ಆತನು ತೋರ್ಪಡಿಸಿದ್ದಾನೆ. ಆತನು ನಿನ್ನ ರಕ್ಷಾ ಕವಚ. ಸೊ ತಿರುಗಿ ನಾವು 14 ಮತ್ತು 17ನೇ ವಾಕ್ಯವನ್ನು ಓದುವಾಗ, ನಾನಾದರೂ ಸಭಾ ಪಾಲನೆಯಲ್ಲಿ ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತುರ ಪಡಲಿಲ್ಲ, ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ. ನನ್ನ ಆತ್ಮೀಯ ಅನೇಕ ಸಂದರ್ಭಗಳಲ್ಲಿ ಈ ನೆಹೆಮೀಯನು ಯಾವಾಗ ದೇವರು ಇಂಥದನ್ನು ಮಾಡ್ತಾನೆ, ದೇವ್ರ ಕಡೆ ತಿರುಗಿಕೊಳ್ಳ್ರಿ, ದೇವ್ರ ನಂಬ್ರಿ ಅಂತ ಹೇಳಿದಾಗ ಈತನ ಮಾತು ಯಾರು ನಂಬೋದಿಲ್ಲ. ಒಬ್ಬ ರಾಜ ಈತನನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾನೆ. ಈತನು ಬರೆದಿರ್ತಕ್ಕಂಥ ಆ ಪ್ರವಾದನ ಮಾತುಗಳನ್ನ ಸುಟ್ಟಾಕ್ತಾನೆ. ವಿಪತ್ತಿನ ದಿನ ದೇವ್ರೆ ಏನಪ್ಪ ಆಯ್ತು? ಜನ ಅಂದ್ರೆ ದೇವರನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ದೇವರಿಗೆ ವಿರುದ್ಧ ಬೀಳ್ತಕ್ಕಂಥದ್ದು. ಇದನ್ನ ನಾನು ಅಪೇಕ್ಷೆ ಮಾಡಲಿಲ್ಲ. ಬಟ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಏನೋ ಸಂಭವಿಸ್ತಾರೆ. ನಾವು ನೋಡ್ತೇವೆ, ಅಪೇಕ್ಷಿಸಲಿಲ್ಲ, ನೀನೇ ಬಲ್ಲಿ, ನಿನ್ನ ಸಮಕ್ಷಮದಲ್ಲೇ ನನ್ನ ಬಾಯ ಮಾತು ಹೊರಟಿತು. ದೇವ್ರೆ, ವಾಟ್ ಯು ಹ್ಯಾವ್ ಸೆಡ್ ಐ ಹ್ಯಾವ್ ಸೆಡ್ ಟು ಪೀಪಲ್. ನೀನು ಏನು ಹೇಳಿದ್ದೋ ಅದನ್ನು ಜನರಿಗೆ ನಾನು ಹೇಳಿದ್ದೇನೆ, ಬಟ್ ಜನರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಬಟ್ ನೀನು ಬರಮಾಡ್ತಕ್ಕಂಥ ಶಿಕ್ಷೆ ನಾನು ನೋಡಿದಾಗ ನನ್ನ ಹೃದಯ ತತ್ತರಗೊಂಡಿದೆ. ದೇವರ ವಾಕ್ಯದಲ್ಲಿ ಹಾಗೆ ನಾವು ಮುಂದಕ್ಕೆ ಹೋಗುವಾಗ ಆತನು ಹೇಳ್ತಾನೆ, ನನಗೆ ಭಯಾಸ್ಪದವಾಗಬೇಡ, ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿತ್ತು. ಕೇಡಿನ ಕಾಲದಲ್ಲಿ ನನಗೇನಾಗಿದೆ? ಆಶ್ರಯ. ಕೇಡು ಸಂಭವಿಸುವಾಗ ನಿನ್ನನ್ನು ತನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ನಿನ್ನನ್ನು ಆತನ ಏನ್ ಮಾಡ್ತಾನೆ? ಹೌದಲ್ಲ? ನೋಡ್ರಿ, ಅಕಸ್ಮಾತ್ ಏನಾದರೂ ಈ ಕೋಳಿ ತನ್ನ ಮರಿಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಅವುಗಳಿಗೆ ಆಹಾರವನ್ನು ಅದೇನ್ ಮಾಡ್ತಾ ಇರ್ತದೆ, ಅದು ಆ ಮರಿಗಳೆಲ್ಲ ಹೋಗಿ ಆಹಾರ ತಿಂತಾ ಇರ್ತವೆ. ಎಲ್ಲರೂ ತಿಂತದೋ ಅಲ್ಲಿ ತಿಂತದೆ. ಕೋಳಿ ಮಾತ್ರ ಅದನ್ನು ನೋಡಿಕೊಂಡು ಅದಕ್ಕೆ ತಾನು ಏನ್ ಮಾಡ್ತಿರ್ತದೆ, ತಿಂತದೆ. ಅಕಸ್ಮಾತ್ ಏನಾದರೂ ಒಂದು ವೇಳೆ ಅಪಾಯಕರವಾಗಿರ್ತಕ್ಕಂಥ ಹಾವುಗಳಾಗ್ಲಿ ಅಥವಾ ಏನು ಹದ್ದುಗಳಾಗ್ಲಿ ಬಂದ್ರೆ ಆ ಮರಿಗಳು ಏನ್ ಮಾಡ್ತವೆ? ಓಕೆ, ಆ ಮರಿಗಳು ಏನ್ ಮಾಡ್ತವೆ? ತಾಯಿ ಹತ್ರ. ಅಕಸ್ಮಾತ್ ಹದ್ದು ಬಂದ್ರೆ ಆ ಮರಿಗಳೆಲ್ಲ ಚಕ್ ಅಂತ ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಯಾವಾಗ ಆ ಸೌಂಡ್ ಗೊತ್ತಾಗ್ತದೋ ಅವೆಲ್ಲ ಚಕ್ 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 ಅಂತ ಹೇಳ್ಬಿಟ್ಟು ಆ ಕೋಳಿ ಹತ್ರ ಬರ್ತದೆ. ಕೋಳಿ ಏನ್ ಮಾಡ್ತದೆ? ದಟ್ಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತದೆ? ಯಾವಾಗ ಆ ಹದ್ದು ಬರ್ತದೋ ಆ ಕೋಳಿ ತನ್ನ ರೆಕ್ಕೆಯನ್ನು ಅಗಲಿಸ್ಬಿಡ್ತದೆ. ಯಾವಾಗ ಅದು ಅಗಲಿಸ್ತದೋ ಆ ಮರಿಗಳೆಲ್ಲ ಓಡಿ ಬಂದು ಏನ್ ಮಾಡ್ತವೆ?
ತನ್ನ ತಾಯಿಯ ರೆಕ್ಕೆಯಲ್ಲಿ ಬಚ್ಚಿಟ್ಕೊಳ್ತಾನೆ. ಅಷ್ಟು ನನ್ನ ಆತ್ಮೀಯರೇ, ಯಾವ ಮನುಷ್ಯ ದೇವರ ಬಳಿಗೆ, ಯಾವ ಮನುಷ್ಯ ಯೇಸುವಿನ ಬಳಿಗೆ ಬಂದು ಆತನ ರೆಕ್ಕೆಯಲ್ಲಿ ತಾನು ಬಚ್ಚಿಟ್ಕೊಳ್ತಾನೋ ಯಾವ ಕೇಳು ಆತನಿಗೆ ಸಂಭವಿಸುತ್ತದೆ. And this is the word of God that's telling us. ಇದು ದೇವರ ವಾಕ್ಯ. ನಿನ್ನ ರಕ್ಷಣೆ ನಿನ್ನ ಹಣದಲ್ಲಿಲ್ಲ, ನಿನ್ನ ರಕ್ಷಣೆ ನಿನ್ನ ಶಕ್ತಿಯಲ್ಲಿಲ್ಲ, ನಿನ್ನ ರಕ್ಷಣೆ ನಿನಗಿರುವ ಜ್ಞಾನದಲ್ಲಿಲ್ಲ, ನಿನ್ನ ರಕ್ಷಣೆ ನಿನಗಿರುವಂತ ಎಲ್ಲಾ ರೀತಿಯಾದ ತಂತ್ರಜ್ಞಾನ ವೈಜ್ಞಾನಿಕವಾಗಿರುವ ಸಂಗತಿಗಳಲ್ಲಿ ಇಲ್ಲ. ನಿನ್ನ ರಕ್ಷಣೆ ಯೇಸು ಕ್ರಿಸ್ತನಲ್ಲಿದೆ. ಆತನನ್ನು ನೀನು ಆಶ್ರಯಿಸಿಕೊಳ್ಳಬೇಕು. ಆತನು ನಿನ್ನ ಆಶ್ರಯ, ಆತನಿಗೆ ರಕ್ಷಾ ಕವಚವಾಗಿದ್ದಾನೆ, ಆತನು ನಿನಗೆ ಆಶ್ರಯವಾಗಿದ್ದಾನೆ. ನೀನು ಓಡಿ ಬಂದು ಆತನ ರೆಕ್ಕೆಗಳಲ್ಲಿ ನೀನು ಮರೆ ಮಾಡಿಕೊಳ್ಳುವಾಗ he protects you. ನಿನಗೆ ಆತನ ಆಶ್ರಯ. ಅದಕ್ಕೋಸ್ಕರ ದಾವೀದನು ಯಾವಾಗಲೂ ಹೇಳ್ತಾನೆ, ನನ್ನ ಆಶ್ರಯ ದುರ್ಗ ಯೇಸು, ನನ್ನ ಆಶ್ರಯ ದುರ್ಗ ಯೆಹೋವನೇ ಎಂಬುದಾಗಿ ಹೇಳ್ತಕ್ಕಂಥ ನನ್ನ ಆತ್ಮೀಯರೇ, ನಿನ್ನ ರಕ್ಷಕ ಕವಚ ಯೇಸು. ನಿನ್ನನ್ನು ಕಾಪಾಡ್ತಕ್ಕಂಥ, ನಿನ್ನ ರಕ್ಷಣೆ ಮಾಡಿ ನಿನ್ನ ಆಶ್ರಯ ಯಾರು? ಯೇಸು. ಆ ಕೋಳಿ ಎಂತ ಹದ್ದು ಬರಲಿ ಏನು ಬರಲಿ ತನ್ನ ಮರಿಗಳನ್ನು ಮಾತ್ರ ಅದೇನು ಮಾಡೋದಿಲ್ಲ. ಅದೇನೋ ವಿಚಿತ್ರ, ಯಾವಾಗ ಆ ಮರಿಗಳು ಹೋಗಿ ಆ ರೆಕ್ಕೆಯಲ್ಲಿ ಸಿಕ್ಕಾಕೊಳ್ತದೆ ಹದ್ದು ವಾಪಸ್ ಹೋಗ್ತದೆ. ಕೋಳಿಗೆ ಏನು ಮಾಡೋದು? ಕೋಳಿಗೆ ಏನು ಮಾಡೋದು? ಸೊ ನನ್ನ ಆತ್ಮೀಯರೇ, ಪರಲೋಕದಲ್ಲಿರ್ತಕ್ಕಂಥ ಆ ದೇವರು ಎಷ್ಟು ಆಶೀರ್ವಾದವಾಗಿ, ಎಷ್ಟು ತನ್ನ ಕೃಪೆಯಿಂದ, ಎಷ್ಟು ತನ್ನ 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 ಬಲದಿಂದ ಆತನನ್ನು ತುಂಬಿಸಿದೆ. ನನಗೆ ಒಂದು ಸಾರಿ ನೀನು ಆಲೋಚನೆ ಮಾಡಿಕೊಂಡ್ರೆ ಯು ವಿಲ್ ನಾಟ್ ಫಿಯರ್ ಎನಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಸಂಭವಿಸತಕ್ಕಂಥ ಯಾವುದಕ್ಕೂ ನೀನು ಭಯಪಡುವುದಿಲ್ಲ, ನೀನು ಧೈರ್ಯವಾಗಿ ಜೀವಿಸುತ್ತೀನಿ. ಸೊ ಅದು ವಾಕ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ. ಸೊ ಅದಕ್ಕೋಸ್ಕರ ಏನು ನನ್ನ ಆಶ್ರಯವಾಗಿದ್ದಿ ಅನ್ನುವಂಥ ಒಂದು ಸಂಗತಿಯನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನಗೆ ಭಯಾಸ್ಪದವಾಗಬೇಡ, ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದೆ, ನನ್ನ ಹಿಂಸಕರಿಗೆ ಅವಮಾನವಾಗಲಿ ನನಗಾಗದಿರಲಿ, ಭಯಭ್ರಾಂತಿಯು ಅವರನ್ನು ಹಿಡಿಯಲಿ, ನನ್ನನ್ನು ಬೇಡ. ಅವರಿಗೆ ಕೆಡುಗಾಲವನ್ನು ಬರಮಾಡಿ ವಿಪರೀತ ಭಂಗದಿಂದ ಅವರನ್ನು ನಾಶಪಡಿಸು. ಸೈತಾನನೇ ನಾಶವಾಗಬೇಕು ಹೊರತು ನೀನು ನಂಬಿರ್ತಕ್ಕಂಥದ್ದಲ್ಲಷ್ಟು. ಸೈತಾನನಿಗೆ ಅವಮಾನವಾಗಬೇಕು ಹೊರತು ನೀನು ನಂಬಿರ್ತಕ್ಕಂಥ ಮಕ್ಕಳಿಲ್ಲ. ಸೈತಾನನಿಗೆ ಭಂಗವಾಗಬೇಕು ಹೊರತು ನೀನು ನಂಬಿರ್ತಕ್ಕಂಥವರಿಲ್ಲ. ನನ್ನ ಆತ್ಮೀಯರೇ, ಅದು ಆತನ ಪ್ರಾರ್ಥನೆ. ಅದಕ್ಕೋಸ್ಕರ ನಮ್ಮ ಈ ಜೀವಿತದಲ್ಲಿ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಯಾವ ಮನುಷ್ಯ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಿಂದ ತನ್ನ ದೇವರನ್ನು ತಿಳಿದುಕೊಂಡು ಆತನ ಸನ್ನಿಧಾನದಲ್ಲಿ ಇರುತ್ತಾನೋ, ಆ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಮನುಷ್ಯ ಆತನು ಸುರಕ್ಷಿತನಾಗಿರುತ್ತಾನೆ. ಆತನಿಗೆ ಯಾವ ಕೇಡು ಸಂಭವಿಸುತ್ತೆ. ಆತನ ಆಶ್ರಯ ಯೇಸು ಸ್ವಾಮಿ ಅನ್ನುವಂಥ ಸತ್ಯ ಅದೇ ವಾಕ್ಯದಲ್ಲಿ, ಅಂದ್ರೆ ಆ ಯೆಹೋವ ದೇವರು ಅನ್ನುವಂಥ ಸತ್ಯ ಕೇಡು ವೈರಿಗೆ ಆಗಬೇಕು ಹೊರತು ನೀನು ನಂಬಿರ್ತಕ್ಕಂಥವ್ರು, ಅಂದ್ರೆ ನಂಬಿರ್ತಕ್ಕಂಥವ್ರಿಗಲ್ಲ, ನಿನ್ನನ್ನು ತಿಳಿದುಕೊಂಡಿರ್ತಕ್ಕಂಥವ್ರಿಗಲ್ಲ. ಅದಕ್ಕೋಸ್ಕರ ನಿನಗೆ ಯಾರು ಕೇಳು ಮಾಡ್ಬೇಕೆಂಬುದಾಗಿ ಅವ್ರು ಬಯಸ್ತಾರೋ ಅವರೇ ಕೇಳಿ ತುತ್ತಾಗ್ತಾರೆ ಹೊರತು ನಿನಗೆ ಯಾವ ಕೇಡು ಸಂಭವಿಸಿತು. ನಿನ್ ಕೇಡು ಸಂಭವಿಸಿತ್ತು ಎಂಬುದಾಗಿ ನೀವು ನಂದುಕೊಳ್ಳುವುದಾದ್ರೂ ಕೂಡ ದೇವರಿನ ಎಲ್ಲ ಕೇಳಿನಿಂದ ತಪ್ಪಿಸಿ ನೀನು ಏನು ನೋವನ್ನು ಅನುಭವಿಸಿದೆಯೋ ಅದರ 2ರಷ್ಟು, ಅದರ 10ರಷ್ಟು ಸಂತೋಷವನ್ನು ನಿನ್ನ ಜೀವಿತದಲ್ಲಿ ಕೊಟ್ಟು ನಾನು ನಿನ್ನ ದೇವರು ಎಂಬುದಾಗಿ ಆತನ ಪ್ರಕಟಿಸಿದ್ದೇನೆ. ಅದಕ್ಕೋಸ್ಕರ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಯನ್ನು ಗಮನಿಸುವಾಗ ನನ್ನ ಆತ್ಮೀಯರೇ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ಯುವರ್ ಗಾಡ್? ನಿನ್ನ ದೇವರನ್ನು ಯಾವ ರೀತಿಯಲ್ಲಿ ನೀನು ಅರ್ಥ ಮಾಡಿಕೊಳ್ಳುತ್ತೆ? ನಿನ್ನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಏನಂತ ನೀನು ತಿಳಿದುಕೊಂಡಿದ್ದೆ? ನಿನ್ನ ರಕ್ಷಾ ಕವಚ ಎಂಬುದಾಗಿ ನೀನು ತಿಳಿದುಕೊಂಡಿದ್ಯಾ? ನಿನ್ನ ಆಶ್ರಯ ಎಂಬುದಾಗಿ ನೀನು ತಿಳಿದುಕೊಂಡಿದ್ದೀಯ? If you have understood, you will not fear anything in the world. ಈ ಲೋಕದಲ್ಲಿ ಯಾವುದಕ್ಕೂ ನೀನು ಭಯಪಡುವುದಿಲ್ಲ. ರಕ್ಷಾ ಕವಚ ನೀನು ಸ್ವಸ್ಥ ಮಾಡಿದ್ರೆ ಸ್ವಸ್ಥನೇ ಆಗುತ್ತೇನೆ ಸ್ವಾಮಿ. ನನ್ನ ರಕ್ಷಣೆ ನೀನೆ. ನನಗೆ ಕೇಡು ಬಂದರೂ ಕೂಡ ನೀನೇ ನನಗೆ ಆಶ್ರಯವಾಗಿದ್ದೀರಿ. ನನಗೆ ಭಯ ಬಂದ್ರೆ ನೀನೇ ನನಗೆ ಆಶ್ರಯ. ಬೈಲಿಯು ಸಿಂಹದ ಪಾದದಲ್ಲಿ ಗರ್ಜನೆ ಮಾಡುತ್ತಾ ಯಾರನ್ನ ನುಂಗಲಿ, ಸೈತಾನನು ಯಾರನ್ನ ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದ. ಆತನ ಗರ್ಜನೆಗೆ ನನ್ನ ಆತ್ಮೀಯರೇ, ಕ್ರಿಸ್ತನ ರೆಕ್ಕೆಗಳಲ್ಲಿ ನಮ್ಮನ್ನು ನಾವು ಮರೆ ಮಾಡಿಕೊಳ್ಳುವಾಗ ನಮಗೆ ಆತ್ಮ ಆಶ್ರಯ.
nothing will touch you. Nothing will touch you. The person in the presence of God with this understanding. ನೀನು ನಮ್ಮ ದೇವ ಮಗುವಾಗಿ, ದೇವ ಮಗನಾಗಿ, ಮಗಳಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರನ್ನ ಈ ರೀತಿಯಾಗಿ ನೀವು ತಿಳಿದುಕೊಂಡಿದ್ರೆ ಇನ್ನು ಯಾವ ಸಂಗತಿಗಳು ಜರುಗಲ್ಪಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ವೈರಿಯೇ ಅವಮಾನವನ್ನು ಹೊಂದುತ್ತಾನೆ, ನಿನಗಂತೂ ಅವಮಾನ ಆಗುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿನ್ನ ರಕ್ಷಣೆ ಯೇಸು ಕ್ರಿಸ್ತ, ನಿನ್ನ ಆಶ್ರಯ ಯೇಸು. When you understand him, ನೀನು ಯಾವಾಗ ಅದನ್ನು ಅರ್ಥ ಮಾಡಿಕೊಂಡಿದ್ದೀವಿ. ನನ್ನ ಆತ್ಮೀಯರೇ, ಈ ಭಯಂಕರವಾದ ದಿನಗಳಲ್ಲಿ ಯೇಸು ಸ್ವಾಮಿ ನಮಗೆ ರಕ್ಷಣೆ ಆಗಿದ್ದಾನೆ. ಯೇಸು ಸ್ವಾಮಿ ನಮಗೆ ಆಶ್ರಯ ಆಗಿದ್ದಾನೆ. ಯೆಹೋವ ದೇವರು ನಮಗೆ ರಕ್ಷಣೆ ಆಗಿದ್ದಾನೆ. ಯೇಸು ಸ್ವಾಮಿ ನಮ್ಮ ಆಶ್ರಯ ಆಗಿದ್ದಾನೆ. ಸೊ ಈ ರೀತಿಯಿಂದ ಈ ಸತ್ಯವನ್ನು ತಿಳಿದುಕೊಂಡಿದ್ದರಿಂದ ನಾವು ಲೋಕದಲ್ಲಿ ಏನೇ ಸಂಭವಿಸಿದ್ರು ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರು ನಮ್ಮನ್ನು ರಕ್ಷಿಸ್ತಾನೆ, ದೇವರು ನಮ್ಮನ್ನು ಬಲಪಡಿಸ್ತಾನೆ, ದೇವರು ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಆತನಿಸ್ತಂಥ ದೇವರಾಗಿದ್ದಾನೆ. ಸೊ ಹಾಗಾಗುವಂತೆ ದೇವರು ಸಹಾಯ ಮಾಡಲಿ, ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ತಲೆಗಳನ್ನು ಭಾವಿಸೋಣ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಜೊತೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಾವು ಸೇರಿ ಬಂದಿರುವಾಗ ಆತನ ಮಾತನ್ನು ನಾವು ಕೇಳಿದ್ದೇವೆ. ಯೇಸು ಕ್ರಿಸ್ತನು ನಿನಗೆ ರಕ್ಷಾ ಕವಚವಾಗಿದ್ದಾನ, ಯೇಸು ಕ್ರಿಸ್ತನು ನಿನಗೆ ಆಶ್ರಯವಾಗಿದ್ದಾನ. ಆತನ ಸನ್ನಿಧಾನದಲ್ಲಿ ನಿಂತುಕೊಂಡು ದೇವರು ನನಗೆ ಹೀಗಿದ್ದಾನೆ, ನನ್ನ ಜೀವಿತದಲ್ಲಿ ದೇವರು ಈ ರೀತಿಯಾಗಿ ಇದ್ದಾನೆ ಎಂಬುದಾಗಿ ನೀನು ತಿಳಿದುಕೊಂಡಿದ್ದಾಗಿದ್ರೆ ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ. ಪರಲೋಕದ ದೇವರು ನಿನ್ನನ್ನು ಸಕಲ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನನ್ನು ಬಲಪಡಿಸಿ ಆತ ನಡೆಸುವಂತ ಆತನು ನಿನ್ನ ರಕ್ಷಣೆ ಆಗಿದ್ದಾನೆ, ಆತನು ನಿನಗೆ ಆಶ್ರಯವಾಗಿದ್ದಾನೆ. ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ, ನಿನ್ನ ವಾಕ್ಯದ ಬಲವನ್ನು ನಮಗೆ ಕೊಡುವುದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಣೆ ಮಾಡುವ ದೇವರು ನೀನಾಗಿದ್ದಿ, ನಮ್ಮ ಆಶ್ರಯವು ನೀನಾಗಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸಂಭವಿಸತಕ್ಕಂಥ ಎಂಥ ಘಟನೆಗಳಿದ್ದರೂ ಅವೆಲ್ಲವುಗಳಿಂದ ಬಿಡಿಸುವಂತ ದೇವರು ನೀನಾಗಿದ್ದಿ ಕರ್ತನೆ, ನಿನಗೆ ಸ್ತೋತ್ರ. ಈ ದಿನ ವಾಕ್ಯವನ್ನು ಕೇಳುತ್ತಿದ್ದರೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ, ಅವರ ಜೀವಿತದಲ್ಲಿ ಈ ವಾಕ್ಯದ ಆಶೀರ್ವಾದಗಳು, ಈ ವಾಕ್ಯದ ಧೈರ್ಯ ಪರಿಶುದ್ಧಾತ್ಮನ ಮೂಲಕ ಇರುವಲ್ಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಆಶೀರ್ವದಿಸುತ್ತೇವೆ, ಕೃಪೆಯನ್ನು ತುಂಬಿಸುವ ಆತ ನಿನಗೆ ಸ್ತೋತ್ರ. ವಾಕ್ಯವನ್ನು ಕೊಟ್ಟ ಆತನ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಜೀವನ ತಂದೆಯೇ, ಹಲ್ಲೆಲೂಯಾ. ಸೊ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಂದ ಭಯಪಟ್ಟ ವಚನವನ್ನು ಕೇಳೋಣ. ಪ್ಲೀಸ್, ಒಂದು ಚಿಲ್ಡ್ರನ್ ಚಿಕ್ಕ ಮಕ್ಕಳು ಮುಂದೆ ಬರಬೇಕೆಂದು ಕೇಳ್ಕೊಳ್ತೇನೆ. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನಿಂದ ಸದಾಕಾಲ ನಿನ್ನನ್ನು ಕಾಪಾಡುವನು ಎಂಬುದು 121ನೇ ಕೀರ್ತನೆ ಪೂರ್ತಿಯಾಯಿತು.
Psalms 103 verse 1 to 6. ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಭಾವವು ಯಾರಿಗೆ ಗೋಚರವಾಯಿತು? ಒಳನೋಟದಲ್ಲಿ ಬೇರಿನಿಂದ ಒಡೆಯುವ ಚಿಗುರಿನ ಹಾಗೆ ಆತನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಆತನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ಆತನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಆತನು ಧಿಕ್ಕರಿಸಲ್ಪಟ್ಟವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಲೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಆತನು ಅತ್ತರವೇ ನಮ್ಮ ಸಂಕಷ್ಟದ ಹೌದು. ಯೆಶಾಯ 53:1-4. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಬರುವುದು. ಆದರೂ ನನ್ನ ಪಾದಗಳನ್ನು ಕಲ್ಲಲಗೊಳಿಸದಿರಲಿ. ನನ್ನನ್ನು ಕಾಯುವವರು ಯೆಹೋವನೇ. ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುತ್ತಿಲ್ಲ, ನಿದ್ರಿಸುತ್ತಿಲ್ಲ. ನನ್ನ ಕಾಯುವವರು ಯೆಹೋವನೇ. ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವವನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುವನು. ನನ್ನ ಪ್ರಾಣವನ್ನು ಕಾಯುವನು. ನಾನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ಕಾಪಾಡುತ್ತಾನೆ. ಕೀರ್ತನೆ 121 1-8. Give thanks to God, Give thanks to the Lord, for He is good. for He is good. Psalms Psalms 107, 7:1. 1. Okay, super. One minute. Stand like that. ಓಕೆ, ಹಾಗೆ ನಿಂತ್ಕೊಂಡಿರುವಾಗ ನಮ್ಮ ಬಂದಿರತಕ್ಕಂಥ ಜಯಚಂದ್ರನ್ ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಸೊ ಪ್ಲೀಸ್ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸಲು ನಿನ್ನ ಕೃತಜ್ಞತೆಗಾಗಿ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀರಪ್ಪ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿರಿ. ಅವರುಗಳನ್ನು ಹಲವಾರಲ್ಲಿ ಹೇಳಿದಂಥ ಯೇಸುವೆ, ಇದೋ ನಿನ್ನ ಮಕ್ಕಳನ್ನು ನಿನ್ನ ಸನ್ನಿಧಾನದಲ್ಲಿ ಇಟ್ಟು ಪ್ರಾರ್ಥಿಸ್ತೀವಪ್ಪ. ಒಬ್ಬೊಬ್ಬ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ದಿನದ ಮಕ್ಕಳು ಮುಂದೆ ಅವರು ನಿನಗೆ ಸಾಕ್ಷಿಯಾದ ಮಕ್ಕಳಾಗಿ ನಿಲ್ಲುವಂತೆ ಆಶೀರ್ವಾದ ಮಾಡಪ್ಪ.
ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್ ಆಂಟಿ, ಗಾಡ್ ಬ್ಲೆಸ್. ಓಕೆ, ಸೊ ನಮ್ಮ ಮಧ್ಯದಲ್ಲಿ ದೀಪೋಂಕಲ್ ಅವರಿದ್ದಾರೆ. ಸೊ ವಿ ವಿಲ್ ಹ್ಯಾವ್ ಅ ಸ್ಪೆಷಲ್ ನಂಬರ್, ಒಂದು ವಿಶೇಷವಾಗಿರ್ತಕ್ಕಂಥ ಹಾಡನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ. ದೀಪೋಂಕಲ್ ಅವರು ದಯಮಾಡಿ ಬಂದು ವಿಶೇಷವಾಗಿ ಮಾಡಬೇಕು. Hallelujah. ಸುಂದರವಾಗಿರ್ತಕ್ಕಂಥ ಹಾಡು ದೇವರನ್ನ ನೆನಪಿಸ್ತಕ್ಕಂಥದ್ದು ನಮಗೆ
ಆಶ್ರಯವು ನಮ್ಮನ್ನು ಕಾಪಾಡ್ತಕ್ಕಂಥದ್ದು, ನಮ್ಮ ನಡೆಸ್ತಕ್ಕಂಥದ್ದು ದೇವರಿರ್ತಕ್ಕಂಥ ಸತ್ಯ ಒಂದು ಹಾಡಿನಲ್ಲಿದೆ. ಸೊ ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ದೇವರು ಆತನಾಗಿದ್ದಾರೆ. Hallelujah. So we will stand together. ನಾವೆಲ್ಲ ಎದ್ದು ನಿಂತ್ಕೊಂಡು ಒಂದು ಪೂಜ್ಯವಿನ ಗೀತೆಗಳನ್ನು ಹಾಡೋಣ. 534ನೇ ಹಾಡು 534. ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ಅಂತಕ್ಕಂಥ. ಹಾಡು ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕ ಅಂತಕ್ಕಂಥ ಹಾಡನ್ನು ಹಾಡುವಾಗ ಈ ವಾರ ದೇವರು ಸಂಘಕ್ಕೆ ತಂದಿರ್ತಕ್ಕಂಥ ಕಾಣಿಕೆಗಳನ್ನು ದೇವರಿಗೆ ನಾವು ಸಮರ್ಪಣೆ ಮಾಡೋಣ. ಜೇಡನ್ will collect the offering. So he's ready to collect. So maybe Jaden, please come inside. Okay. So ಇವಾಗ ಕಾಣಿಕೆ ಎತ್ತಬೇಕು. ಓಕೆ. ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ಅಂತಕ್ಕಂಥ ಹಾಡನ್ನು ಹಾಡಿದೆ. ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ನಿನ್ನ ವಾಕ್ಯದಂತೆ ನಡೆಯುವೆನಾ.
ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆ ಆ ದೇವರಿಗೆ ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ತುಂಬಿಸುತ್ತಾಗಿ ಸ್ತೋತ್ರ. ಈ ದಿನದ ಸಂಧಾನದಲ್ಲಿ ನಾವು ಕಾಣಿಸಿಕೊಳ್ಳುವಂತೆ ನಮ್ಮನ್ನು ಆಶೀರ್ವಾದ ಮಾಡಿದ್ದೆ. ಅಪ್ಪ ಕರ್ತನೆ ನಾಲ್ಕು ಬರುವಾಗ ಬರಲಿಲ್ಲವಾದ ತಂದಿರ್ತಕ್ಕಂಥ ಕಾಣಿಕೆಗಳನ್ನು ಆಶೀರ್ವಾದ ಮಾಡಿ ಇದು ನಿನ್ನ ರಾಜ್ಯದ ಮೈಗೋಸ್ಕರ ಸೇವೆಗೋಸ್ಕರ ಉಪಯೋಗಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ಬೇಡಿಕೊಳ್ತಾರೆ. ಹೀಗೆ ನಮ್ಮನ್ನು ಈ ಕಾಣಿಕೆಗಳಿಂದ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುತ್ತಾರೆ. ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸುವುದಾಗಿ ಬೇಡಿಕೊಳ್ಳುತ್ತಾರೆ. ಬರುವ ದಿನಗಳಲ್ಲಿ ಹೆಚ್ಚಾಗಿ ನಿನ್ನ ಸೇವೆಗೆ ಬಿತ್ತುವಂತೆ ನಮ್ಮನ್ನು ಕರ್ತನೆ ಸಕಲ ಆಶೀರ್ವಾದಗಳಿಂದ ತುಂಬಿಸುವುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆಯೇ. ದಯಮಾಡಿ ಕೂತ್ಕೊಳ್ಳಿ. ಈ ದಿನ ನಮಗೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ವಂದಿಸುವಂತನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ತನ್ನ ಕೃಪಾ ಮಹಿಮೆಯಿಂದ ಶಕ್ತಿಯನ್ನು ದೇವರು ಮಾತನ್ನು ತುಂಬಿಸಿ ನಡೆಸುವಂತ ಇವತ್ತು ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡುವಂತೆ ದೇವರು ಎಲ್ಲ ರೀತಿಯ ಆಶೀರ್ವಾದಗಳನ್ನು ದೇವರು ನಮಗೆ ನಡೆಸಿಕೊಟ್ಟಿದ್ದಾರೆ. ಸೊ ಕೆಲವು ಪ್ರಕಟಣೆಗಳು ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಈ ಸಂಗತಿಗಳನ್ನು ನೆನಪಿಟ್ಕೊಳ್ಬೇಕಾದ್ರೆ ದೇವರನ್ನು ನಾವು ಸ್ತುತಿ ಮಾಡಿ ಆತನನ್ನು ಗಮನಪಡಿಸಬೇಕಾಗಿದೆ. ಕಳೆದ ವಾರದ ಭಾನುವಾರದ ಕಾಲಕ್ಕೆ 2170 ಬಂದಿದೆ. 2170 rupees is the last week offering. ಮತ್ತು ಈ ವಾರದಲ್ಲಿ ಇರ್ತಕ್ಕಂಥ ಸಭೆ ಕಾರ್ಯಗಳು ಈ ರೀತಿ ಆಗಿರ್ತವೆ. ಗುರುವಾರ ನಮಗೆ ಬೈಬಲ್ ಸ್ಟಡಿ ಇದೆ. ಸೊ ಟೈಮಿಂಗ್ ವಿಲ್ ಬಿ ನೋ ಬಿಕಾಸ್ 6 ಗಂಟೆಗೆ ಲಾಕ್ಡೌನ್ ಇರೋದ್ರಿಂದ ಕಳೆದ ವಾರ ನಾವು 4 ಗಂಟೆಗೆ ಮಾಡಿದ್ವಿ. ಬಟ್ ವಿ ಪ್ಲಾನಿಂಗ್ ಟು ಇಟ್ ಬೈ 5 o'clock ಇಟ್ ಇಸ್ ಪಾಸಿಬಲ್. ಸೊ ವಿ ಡೋಂಟ್ ನೋ people were, like not able to come because of the work and all those things. ಕೆಲವರಿಗೆ ಕೆಲಸ ರೀತಿಯಾಗಿ ಬರುವುದಕ್ಕೆ ಅನುಕೂಲ ಆಗ್ತಾ ಇದೆ. ಸ್ಟಿಲ್ ಹಿಯರ್ ಇನ್ ಡೈಲೆಮಾ ವಾಟ್ ಟು ಡೂ ಎಂಬುದಾಗಿ. ಸೊ ಹಾಗಾಗಿ ಬಟ್ ಪ್ರಾಬಬ್ಲಿ ಬೈ 5 o'clock ಅಂದರೆ 5 ಗಂಟೆಗೆ ನಾವು ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ನಾವು ಮಾಡೋದಾಗಿ ನಾವು ಮಾಡಿದ್ದೇವೆ. ಮತ್ತು ಶುಕ್ರವಾರ ಉಪವಾಸ ಪ್ರಾರ್ಥನೆ 11ರಿಂದ 1 ಗಂಟೆವರೆಗೂ ಇರುತ್ತದೆ. ಹೌದು, ಓಕೆ. ಸೊ ಶುಕ್ರವಾರ 11ರಿಂದ ಓಕೆ. ಸೊ ನೆಕ್ಸ್ಟ್ ವೀಕಿಂದ ಸಾಟರ್ಡೆ ಸಂಡೇ ಕ್ಲೋಸ್ ಡೌನ್ ಎಂಬುದಾಗಿ ಅಂತ ಇದ್ದಾರೆ. ಬಟ್ ವಿ ಡೋಂಟ್ ನೋ ದ ಥಿಂಗ್ಸ್ ಆರ್ ಇಟ್ ಇಸ್ ಚೇಂಜ್ಡ್, ದೆನ್ ವಿಲ್ ಹ್ಯಾವ್ ಟು ಚೇಂಜ್ ಸಮ್ ಟೈಮಿಂಗ್ ಆಫ್ ವರ್ಷಿಪ್. ಸೊ ಅದಕ್ಕೋಸ್ಕರ ದಯಮಾಡಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಳ್ಳುವಂಥವರಾಗಿರೋಣ. ಬಟ್ 10 ಗಂಟೆಗೆ ಆರಾಧನೆ, ದಿನ ಯಾವುದೇ ಆಗಿರಲಿ ಬಟ್ 10 ಗಂಟೆಗೆ ಆರಾಧನೆ ನಡೆಸಲ್ಪಡುತ್ತದೆ ಅನ್ನುವಂಥ ಸತ್ಯವಿನ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಸೊ ದಯಮಾಡಿ ಅದನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಕೇಳ್ಕೊಡ್ತೇನೆ. ಐ ವಿಲ್ ಇನ್ಫಾರ್ಮ್ ಯು. ಸೊ ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಸೊ ದಯಮಾಡಿ ಸಹಕರಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತೇನೆ. ಮತ್ತು ಇಂಥ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಅತಿ ಬೇಗನೆ ಬದಲಾಯಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಲಾಟ್ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಅನೇಕ ಸಂಗತಿಗಳು ಲೋಕದಲ್ಲಿ ಜರುಗಲ್ಪಡ್ತಾ ಇದೆ. ಸೊ ದೇವರು ತನ್ನ ಕೃಪಾ ಹಸ್ತವನ್ನು ಆಶೀರ್ವಾದವನ್ನು ದೇವರು ಅನುಗ್ರಹ ಮಾಡಿಕೊಡೋದು. ಸೊ ಒಂದಿಗೆ ಲ್ಯಾಬ್ಗಳಲ್ಲಿ ಅನೇಕ ರೀತಿಯಾದಂಥ ಟೆಸ್ಟ್ಗಳು ಫಾರ್ಮಾಲಿಟೀಸ್ಗಳು ನಡೀತಾನೆ ಇದೆ. ಸೊ ಓನ್ಲಿ ಗಾಡ್ ಹ್ಯಾಸ್ ಟು ಪರ್ಮಿಟ್. ಅಂದರೆ ದೇವರೇ ಆ ಒಂದು ಕೃಪಾ ಆಶೀರ್ವಾದವನ್ನು ಕೊಡದಿದ್ದರೆ ಯಾವುದೇ ಫಾರ್ಮುಲಾ ಯಾವುದೇ ಸಂಗತಿಗಳು ಈ ಲೋಕದಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಎವ್ರಿಥಿಂಗ್ ಈಸ್ ಫ್ರಮ್ ಗಾಡ್. ಎಲ್ಲವೂ ದೇವರಿಂದ ಬರ್ತದೆ ಅಂತ ಸತ್ಯವಿನ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋಣ. ಲೆಟ್ಸ್ ಪ್ರೇ ದಟ್ ದ ಪೀಪಲ್ ಆರ್ ಗೋಯಿಂಗ್ ಥ್ರೂ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಕರ್ತನ ಕೃಪೆ. ಬೇರೊಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ ಅನ್ನುವಂಥ ಸತ್ಯವಿನ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ವಿ ವಿಲ್ ಪ್ರೇ ಫಾರ್ ದ ವರ್ಲ್ಡ್. ಅಂದರೆ ಲೋಕಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅನೇಕ ದೇಶಗಳು ಭಯಂಕರವಾದ ಸ್ಥಿತಿಗತಿಗಳನ್ನು ಹಾದು ಹೋಗ್ತಾ ಇದೆ. ಆ್ಯಂಡ್ ವಿ ಆರ್ ಆಲ್ಸೋ ಇನ್ ಟು ದಟ್ ಕೈಂಡ್ ಆಫ್ ಎ ಸಿಚುವೇಶನ್. ಅಂದರೆ ನಮ್ಮ ದೇಶವೂ ಕೂಡ ಅಂತ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದೆ. ಸೊ ದಯಮಾಡಿ ಅದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಅನೇಕ ವ್ಯತ್ಯಾಸಗಳು ಅನೇಕ ಸಂಗತಿಗಳು ಜರುಗಲ್ಪಡ್ತಾ ಇದೆ. ಬಟ್ ಒನ್ ಥಿಂಗ್ ಈಸ್ that we should thank God for all the technology that we have. ನಮಗಿರೋ ಎಲ್ಲ ತಂತ್ರಜ್ಞಾನಗಳಿಗೆ ನಾವು ದೇವರನ್ನ ಸ್ತುತಿ ಮಾಡಬೇಕಾಗಿದೆ. ಸೊ ನಾವು ಒಂದು ವೇಳೆ ದೇವರ ಆಲಯಗಳಲ್ಲಿ ಯಾರು ಆಗಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಮನೆಗಳಲ್ಲಿ ಇಟ್ಕೊಂಡು ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಕೃಪೆಯನ್ನು ದೇವರನ್ನು ಕೊಟ್ಟಿದ್ದಾನೆ. ಥ್ರೂ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ದೇರ್ ಮೆನಿ ಅದರ್ ಚಾನಲ್ಸ್ ಆಫ್ ವರ್ಷಿಪಿಂಗ್ ಗಾಡ್. ಅಂದರೆ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಅನೇಕ ಮಾಧ್ಯಮಗಳು ಅನೇಕ ರೀತಿಯಂಥ ಸಂಗತಿಗಳು ದೇವರನ್ನು ಕೊಟ್ಟೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ಮತ್ತು ಈ ಎಲ್ಲ ವಿಷಯಗಳನ್ನ ಜ್ಞಾಪಕ ಇಟ್ಕೊಳ್ಳೋಣ. ವಿ ನೀಡ್ ಟು ಪ್ರೇ ಮೋರ್
ಫಾರ್ ಇಂಡಿಯಾ ಆ್ಯಂಡ್ ಫಾರ್ ಕರ್ನಾಟಕ ರಾಜ್ಯಕ್ಕೋಸ್ಕರ ಮತ್ತು ದೇಶಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ಒಂದು ಕೊರೋನಾದಿಂದ ಯಾವ್ಯಾವ ದೇಶಗಳು ರಾಷ್ಟ್ರಗಳು ಅವು ತೊಂದರೆಗೆ ಒಳ ಮಾಡಲ್ಪಟ್ಟಿವೋ ಆ ಎಲ್ಲ ದೇಶಗಳನ್ನು ಕೂಡ ನಾವು ನೆನಪಿಕೊಂಡು ಪ್ರಾರ್ಥನೆ ಮಾಡುವಂಥವರಾಗೋಣ. ಸೊ ಎಲ್ಲ ವಿಷಯಗಳನ್ನು ದಯಮಾಡಿ ನೆನಪಿಟ್ಕೊಳ್ಬೇಕೆಂದಾಗಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಕ್ತಾಯ ಮಾಡೋಣ. ಬೆಳಕು ತಲೆಗಳನ್ನು ಭಾಗಿಸೋಣ. ಕರ್ತನ ಸಂಧಾನದಲ್ಲಿ ಕೊನೆಯ ಪ್ರಾರ್ಥನೆ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ಪರಲೋಕೀಯ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತ ನಮ್ಮ ಆಶೀರ್ವಾದ ಮಾಡಿ ಕೃಪೆ ತುಂಬಿಸಿದಕ್ಕಾಗಿ ಸ್ತೋತ್ರ. ಒಂದು ಆರಾಧನೆ ನಮ್ಮ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಬಲ ಶಕ್ತಿಯನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಕರ್ತನೆ ಆಲಯಕ್ಕೆ ಬಂದು ನಿನ್ನ ಸ್ತುತಿ ಮಾಡುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಮತ್ತು ಕರ್ತನೆ ಫೇಸ್ಬುಕ್ ಮೂಲಕ ನಿನ್ನನ್ನು ಆರಾಧಿಸಿ ಘನಪಡಿಸುವಂತ ಪ್ರತಿಯೊಬ್ಬರನ್ನು ಕರ್ತನೆ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಎಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಎಲ್ಲರ ಜೀವಿತಗಳನ್ನು ಆಶೀರ್ವಾದ ಮಾಡು. ಎಲ್ಲರ ಕರ್ತನೆ ಸ್ವಾಮಿ ಜೀವಿತದಲ್ಲಿರ್ತಕ್ಕಂಥ ಕಷ್ಟ ಕಣ್ಣೀರುಗಳನ್ನು ತೆಗೆದು ಹಾಕಿ ನಿನ್ನ ಮಹಿಮೆಯನ್ನು ಶಕ್ತಿಯನ್ನು ತೋರ್ಪಡಿಸುವುದಾಗಿ ನಿನ್ನ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬಿಡುತ್ತೇವೆ. ಸ್ವಾಮಿ ಆಶೀರ್ವಾದ ಮಾಡುವಂತ ದೇವರು ನೀನಾಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಮತ್ತು ಈ ಆರಾಧನೆ ಮುಗಿಸಿಕೊಂಡು ನಮ್ಮ ಮನೆಗಳಿಂದ ಹೊರಡುವಾಗ ನಿನ್ನ ಪ್ರಸನ್ನತೆ ನಮ್ಮನ್ನು ಹಿಂಬಾಲಿಸಿ, ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ನಡೆಸು. ಅಪ್ಪ, ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ನಿನ್ನ ಕೃಪೆ ನಮ್ಮ ದೇಶದ ಮೇಲೆ ಇಳಿದು ಬರಲಿ. ಈ ಕೊರೋನಾ ವೈರಸ್ ಇಲ್ಲದಂತೆ ಒಂದು ದೊಡ್ಡ ಅದ್ಭುತ ಭೂಮಿಯ ಮೇಲೆ ಜರುಗಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕಾಪಾಡುವ ಆತನೇ, ರಕ್ಷಿಸುವ ಆತನೇ, ಕಾಯುವ ಆತನೇ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನೀನು ಸ್ವಸ್ಥ ಮಾಡುವ ಆತನಾಗಿದೆ ಕರ್ತನೆ, ಸ್ವಸ್ಥ ಮಾಡಿ ನಡೆಸುವಂತ ದೇವರಿನಾಗಿದೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೀಗೆ ತಂದೆ ಆದೇವರ ಸ್ವಾಮಿ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕರೆದುಕೊಳ್ಳುತ್ತೇವೆ. ಎಲ್ಲಾ ವಿಷಯಗಳಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ತಂದೆ ಆದೇವರ ಸ್ವಾಮಿ ಎಲ್ಲರೂ ಕರೆದುಕೊಳ್ಳುತ್ತೇವೆ. ತಿರುಗಿ ಬರುತ್ತದೆ ಎಂದು ಹೇಳಿದಂತ ಯೇಸು ಕ್ರಿಸ್ತನೇ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ವಿಶ್ವಾಸದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಾಯುವ ಐಕ್ಯತೆ ಈ ದಿನ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಪ್ರಿಯ ಮಕ್ಕಳ ಸಂಗಡ, ಫೇಸ್ಬುಕ್ ಮೂಲಕ ಆರಾಧನೆ ಪಾಲ್ಗೊಳ್ಳುತ್ತಿರುವ ಎಲ್ಲ ಪ್ರಿಯರ ಸಂಗಡ ನಿತ್ಯವೂ ನಿರಂತರ ಮೇಲೆಯಾಗಲಿ ನಮ್ಮ ಜೀವನದ ತಂದೆಯೇ. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್ ಯು.